ಬೆಳಗಾವಿಯಲ್ಲಿ ಕಬ್ಬು ಕಾವು ಇನ್ನೂ ಕೂಡ ಜೋರಾಗ್ತಾನೆ ಹೋಗ್ತಾ ಇದೆ. 8ನೇ ದಿನಕ್ಕೆ ಕಾಲಿಟ್ಟಿರುವಂಥದ್ದು ಬೆಳೆಗಾರರ ಕಿಚ್ಚು. ಸಂಧಾನ ವಿಫಲ ಆಗಿದೆ. ರೈತರ ಹೋರಾಟ ಇನ್ನಷ್ಟು ತೀವ್ರ ಆಗ್ತಾ ಇದೆ. ರಾಜ್ಯ ಸರ್ಕಾರಕ್ಕೆ ಇವತ್ತು ಸಂಜೆಯವರೆಗೂ ಡೆಡ್ಲೈನ್ ಅನ್ನ ಕೊಡಲಾಗಿದೆ. 8ನೇ ದಿನ ಇವತ್ತು ಕಬ್ಬು ಹೋರಾಟಗಾರರು ಹೋರಾಟವನ್ನ ಮಾಡಲಿಕ್ಕೆ ಶುರು ಮಾಡಿ 3,500 ರೂಪಾಯಿ ನಮಗೆ ದರವನ್ನ ಕೊಡಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಸರ್ಕಾರದ ಪರವಾಗಿ ನಿನ್ನೆ ಎಚ್.ಕೆ. ಪಾಟೀಲ್ ಅವರು ಹೋಗಿದ್ರು, ಆದರೆ ಆ ಸಂಧಾನ ವಿಫಲವಾಗಿದೆ. ಬೆಳಗಾವಿಯ ಗುರ್ಲಾಪುರದಲ್ಲಿ ಅಹೋರಾತ್ರಿ ಧರಣಿಯನ್ನ ಮುಂದುವರಿಸಲಾಗಿದೆ. ಸಂಜೆಯೊಳಗೆ ಬೇಡಿಕೆ ಈಡೇರಿಕೆಗೆ ಅನ್ನದಾತರು ಆಗ್ರಹಿಸ್ತಾ ಇದ್ದಾರೆ. ಟನ್ ಕಬ್ಬಿಗೆ 3,500 ರೂಪಾಯಿ ನೀಡಿದ್ರೆ ಪ್ರತಿಭಟನೆಯನ್ನ ವಾಪಸ್ ಪಡ್ಕೊಳ್ತೀವಿ, ಇಲ್ಲ ಅಂದ್ರೆ ಪ್ರತಿಭಟನೆಯನ್ನ ಮುಂದುವರಿಸ್ತೀವಿ ಅಂತ ಪಟ್ಟನ್ನ ಹಿಡಿದಿದ್ದಾರೆ. ಬೇಡಿಕೆ ಈಡೇರದಿದ್ರೆ ನಾಳೆ ಹೆದ್ದಾರಿ ಬಂದ್ನ ಎಚ್ಚರಿಕೆಯನ್ನ ಕೂಡ ಕೊಡಲಾಗಿದೆ. ಬೆಂಗಳೂರಿಗೆ ಬರುವಂತೆ ರೈತರಿಗೆ ಎಚ್.ಕೆ. ಪಾಟೀಲ್ ಆಹ್ವಾನವನ್ನ ಕೊಟ್ಟರು. ಸಚಿವರ ಆಹ್ವಾನವನ್ನ ನಿನ್ನೆ ತಿರಸ್ಕರಿಸಿರುವಂಥದ್ದು ಮುಖಂಡರು. ಇಂದು ಪ್ರತಿಭಟನೆ ಸ್ಥಳದಲ್ಲೇ ರೈತ ಮುಖಂಡರ ಸಭೆ ಇದೆ. ಬೆಂಗಳೂರಿಗೆ ಹೋಗ್ಬೇಕಾ ಬೇಡವಾ ಅಂತ ಚರ್ಚೆಯನ್ನ ಮಾಡುವಂತ ಸಾಧ್ಯತೆ. ಸಭೆಗೆ ಹೋಗೋದಾದ್ರೆ ಯಾರೆಲ್ಲ ಹೋಗ್ಬೇಕು ಅಂತ ಚರ್ಚೆಯನ್ನ ಮಾಡಲಿದ್ದಾರೆ. ಒಂದ್ ವೇಳೆ ಸಭೆಗೆ ಹೋಗದಿದ್ರೆ ಮುಂದಿನ ಹೋರಾಟದ ಬಗ್ಗೆ ಚರ್ಚೆ. ಸದ್ಯ ಸರ್ಕಾರಕ್ಕೆ ಇಂದು ಸಂಜೆವರೆಗೂ ಡೆಡ್ಲೈನ್ ಅನ್ನ ಕೊಟ್ಟಿದ್ದಾರೆ ರೈತ ಮುಖಂಡರು. ಇಲ್ಲಿ ಪ್ರಮುಖವಾಗಿ ಬೆಳಗಾವಿ, ಚಿಕ್ಕೋಡಿ, ವಿಜಯಪುರ, ಬಾಗಲಕೋಟೆ ಈ ಪ್ರಮುಖ 4 ಜಿಲ್ಲೆಗಳಲ್ಲಿ ಹೋರಾಟಗಾರರು ಹೋರಾಟವನ್ನ ಮುಂದುವರಿಸಿದ್ದಾರೆ. ಅದು ಬೇರೆ ಬೇರೆ ಜಿಲ್ಲೆಗಳಿಗೂ ಕೂಡ ವ್ಯಾಪಿಸ್ತಾ ಇರುವಂತದ್ದು. ಇನ್ನು ಗುರ್ಲಾಪುರದಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಮಾಡಲಾಗ್ತಾ ಇದೆ. ಅರೆಬೆತ್ತಲೆ ಹೋರಾಟವನ್ನ ಕೂಡ ಮಾಡಲಾಗಿದೆ. ನಮ್ಮ ಬೇಡಿಕೆ ಒಂದೇ ಅಚಲವಾಗಿರ್ತಕ್ಕಂಥದ್ದು 3,500 ರೂಪಾಯಿ ಪ್ರತಿ ಟನ್ ಕಬ್ಬಿಗೆ ಅಂತ ಹೇಳಿ. ಅದ್ರ ಮಾಹಿತಿನ ಅವ್ರಿಗೆ ಪೂರ್ಣ ಗೊತ್ತಿಲ್ಲ. ಎಲ್ಲಾ ಮಾಹಿತಿ ಇದೆ ಸರ್. ಈಗ ಬೆಂಗಳೂರಿಗೆ ಬಾ ಅಂತಂದ್ರೆ ಹಿಂಗಾಗಿ ರೈತ ಸಂಘ ಹಾಳಾಗಿ ಹೋಗ್ಬಿಟ್ಟ. ಒಳ ಸರಿ ರೈತ ಸಂಘದ ಮುಖಂಡರ ಮೇಲೆ ಅಪವಾದಗಳು ಬರ್ತಾವ. ಏನೇ ಘೋಷಣೆ ಆದರೂ ಸಹಿತ ಗುರ್ಲಾಪುರ ಕ್ರಾಸ್ ಒಳಗೆ ಘೋಷಣೆ ಆಗಬೇಕು, ನ್ಯಾಷನಲ್ ಹೈವೇ ಮ್ಯಾಗ ಘೋಷಣೆ ಆಗಬೇಕು, ಜನರ ಮಧ್ಯೆ ಘೋಷಣೆ ಆಗಬೇಕು. ಅದು ಮಾಹಿತಿ ಪೂರ್ಣ ಅವ್ರು ತಿಳ್ಕೊಂಡು ಬರಬೇಕು. ಎಲ್ಲ ಮಾಹಿತಿ ಡಿ.ಸಿ ಅವ್ರು ಕೊಟ್ಟಿರ್ತಾರೆ, ಎಸ್.ಪಿ ಅವ್ರು ಕೊಟ್ಟಿರ್ತಾರೆ, ಎಲ್ಲ ಮಾಹಿತಿ ಇರ್ತದೆ. ಇದೇನಾದ್ರೂ ಮಾಡಿ ಚಾಕಚಕ್ಯತೆಯಿಂದ ಹೋರಾಟವನ್ನು ಹಿಂದೆ ಸರಿಸಿ ಗುರ್ಲಾಪುರ ಕ್ರಾಸ್ ಒಳಗೆ ರೈತರನ್ನು ಒಡಿಸಬೇಕಂತ ಬಂದಿದ್ರು, ಅದು ಸಾಧ್ಯ ಆಗೋದಿಲ್ಲ ಸರ್. 3 ಲಕ್ಷ ಜನರು ಬೀದಿ ಒಳಗೆ ಕುಂತಾರ. ಯಾರ್ಯಾರು ಸಚಿವರದಿರಿ, ಮುಖಂಡರದಿರಿ, ಫ್ಯಾಕ್ಟರಿ ಮಾಲಕರದಿರಿ, ಡಿ.ಸಿ ಅವ್ರಿಗೆ ಗೌರವ ಕೊಟ್ಟು ಚರ್ಚೆ ಮಾಡಿ ನಾಳೆ ಬಂದು ಘೋಷಣೆ ಮಾಡ್ರಿ. ಅಗದಿ ಶಾಂತ ರೀತಿಯಿಂದ ಹೋರಾಟ ಹಿಂದೆ ತಗೊಳ್ತೀವಿ. ಸಚಿವರು ನಾನು ಹೇಳಿನಿ, ಸರಿಯಾಗಿ ಮಾಹಿತಿ ತಿಳ್ಕೊಡ್ರಿ. ಡಿ.ಸಿ ನೇತೃತ್ವದಾಗ ಮೀಟಿಂಗ್ ಮಾಡ್ಕೋರಿ. ನೀವು ಬರ್ಲಿಲ್ಲ ಅಂದ್ರೆ ನಡೀತದ. ನಮ್ಮ ಜಿಲ್ಲಾಧಿಕಾರಿಗಳು ಒಳ್ಳೆಯವರು ಅದಾರ. ನಾಳೆ ಸಾಯಂಕಾಲ ಅವ್ರ ಕಡೆ ನಮ್ಮ ಮಾಹಿತಿ ಇಳಿಸಿದ್ರು ನಾವು ಹೋರಾಟ ಹಿಂದೆ ತಗೊಳ್ತೀವಿ. ಮಹಾರಾಷ್ಟ್ರದೊಳಗ ರಾಜೀವ್ ಶೆಟ್ಟಿ ಅವ್ರ ನೇತೃತ್ವದೊಳಗ, ಕರ್ನಾಟಕದೊಳಗ ಚುನಪ್ಪ ಪೂಜಾರಿ ಅವ್ರ ನೇತೃತ್ವದೊಳಗ 2 ರಾಜ್ಯ ಬಂದ್ ಕರೆ ಕೊಡ್ತೀವಿ. ಸಂಪೂರ್ಣ ನ್ಯಾಷನಲ್ ಹೈವೇ ಬಂದ್ ಮಾಡಿ ಅಲ್ಲೇ ಟೆಂಟ್ ಹಾಕಿ 3 ಲಕ್ಷ ಜನ ರಸ್ತೆ ಮೇಲೆ ಬರುವಂತ ಪರಿಸ್ಥಿತಿ ಆಗ್ತದ. ಅದನ್ನ ತಂದ್ಕೋಬೇಡ್ರಿ. ನಮ್ದು ಗಟ್ಟಿ ನಿರ್ಧಾರದ. ಸಾಯಂಕಾಲ ಒಳಗೆ ಬಂದು ನಿರ್ಧಾರ ಹೇಳಿದ್ರೆ ಹೋರಾಟ ಹಿಂದೆ ತಕ್ಕೊಳ್ತೀವಿ. ಅಕಸ್ಮಾತ್ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಚಿಕ್ಕೋಡಿಯ ಪ್ರತಿನಿಧಿ ಲೋಹಿತ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಲೋಹಿತ್, ಕಬ್ಬು ಬೆಳೆಗಾರರ ಹೋರಾಟ 8ನೇ ದಿನಕ್ಕೆ ಕಾಲಿಟ್ಟಿದೆ. ಎಚ್.ಕೆ. ಪಾಟೀಲ್ ಅವರು ಬೆಂಗಳೂರಿಗೆ ಬನ್ನಿ, ಸಿದ್ದರಾಮಯ್ಯನವ್ರ ನೇತೃತ್ವದಲ್ಲಿ ತೀರ್ಮಾನ ಮಾಡೋಣ, ಇಲ್ಲಿ ಕುತ್ಕೊಂಡು ತೀರ್ಮಾನ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳೋದಕ್ಕೋಸ್ಕರ ಅಲ್ಲಿಗೆ ಬರ್ಬೇಕಾಗಿತ್ತಾ ಅಂತ ಒಂದು ತೀರ್ಮಾನವನ್ನ ಅಥವಾ ಒಂದು ಮನವೊಲಿಕೆ ಮಾಡುವಂತ ಕೆಲಸವನ್ನ ಯಾಕೆ ಮಾಡಕ್ಕಾಗ್ಲಿಲ್ಲ? ನಿನ್ನೆ ಏನೇನೆಲ್ಲ ಆಯ್ತು, ಇವತ್ತು ಯಾವ ರೀತಿಯಾಗಿ ಹೋರಾಟ ಮುಂದುವರಿತಾ ಇದೆ? ಖಂಡಿತವಾಗ್ಲೂ ಪೃಥ್ವಿ, ಇವತ್ತು 8ನೇ ದಿನಕ್ಕೆ ಈ ಒಂದು ಹೋರಾಟ ಕಾಲಿಟ್ಟಿರ್ತಕ್ಕಂಥದ್ದು. ಸೊ ನಿನ್ನೆ ಸಾಕಷ್ಟು ನಿರೀಕ್ಷೆಗಳಿತ್ತು. ಯಾಕಂತಂದ್ರೆ ಕಳೆದ 7 ದಿನದಲ್ಲೂ ಕೂಡ ನಾವು ನಿರಂತರವಾದಂತಹ ಹೋರಾಟ ಮಾಡ್ತಾ ಇದ್ದೀವಿ. ಹೋರಾಟ ಜಿಲ್ಲೆಯಿಂದ ಜಿಲ್ಲೆಗಳಿಗೆ ವ್ಯಾಪಿಸ್ತಾ ಇದೆ, ತಾಲೂಕಿನ ತಾಲೂಕು ಲೆವೆಲ್ಗೆ ವ್ಯಾಪಿಸ್ತಾ ಇದೆ. ಇಷ್ಟಿದ್ರೂ ಸಹ ಸರ್ಕಾರ ಮಾತ್ರ ಯಾವುದೇ ಕಾರಣಕ್ಕೂ ಬಂದಿರಲಿಲ್ಲ. ಆದ್ರೆ ಯಾವಾಗ ಸ್ವತಃ ಮುಖ್ಯಮಂತ್ರಿಗಳು ಹೇಳಿ ನಾವು ಅದನ್ನ ಕಳಿಸ್ತೀವಿ, ಅಲ್ಲೇ ಸಂಧಾನ ಸಭೆಯನ್ನ ಮಾಡಿಸ್ತೀವಿ, ಅವ್ರನ್ನ ಬೇಡಿಕೆಗಳು ಈಡೇರಿಸುವಂತ ಒಂದು ಭರವಸೆನ ಕೊಟ್ಟಿದ್ರು. ಸೊ ಆ ಹಿನ್ನೆಲೆಯಲ್ಲಿ ನಿನ್ನೆ ಸಾಕಷ್ಟು ನಿರೀಕ್ಷೆಗಳಿತ್ತು. ಸಂಜೆ ಹೊತ್ತಿಗೆ ನಮ್ಮ ಸಮಸ್ಯೆಗಳ ಬಗೆಹರಿತವೆ ಅನ್ನುವಂತ ಕಾನ್ಫಿಡೆಂಟಲ್ ರೈತರಿದ್ರು. ಆದ್ರೆ ಯಾವಾಗ ಎಚ್.ಕೆ. ಪಾಟೀಲ್ ಅವ್ರು ಬಂದು ನೀವು ಬೆಂಗಳೂರಿಗೆ ಬನ್ನಿ, ಬೆಂಗಳೂರಲ್ಲೇ ಕೂತ್ಕೊಂಡು ಮಾತಾಡೋಣ, ಮುಖ್ಯಮಂತ್ರಿಗಳ ಮುಂದೆ ಮಾತಾಡೋಣ ಅನ್ನುವಂತ ಮಾತನ್ನ ಹೇಳಿದಂತ ಸಂದರ್ಭದಲ್ಲಿ ಸಾಕಷ್ಟು ರೈತರಿಗೆ ಇವತ್ತು ರೊಚ್ಚಿಗೆ ಹೇಳುವಂತ ಕೆಲಸನೂ ಆಯ್ತು, ನಿರಾಶೆಗಳಾಯ್ತು. ಯಾಕಂತಂದ್ರೆ ನೀವು ಎಚ್.ಕೆ. ಪಾಟೀಲ್ ಹಿರಿಯ ಸಚಿವರು, ಕಾನೂನು ತಜ್ಞರಿದ್ದಾರೆ. ಸೊ ಅಲ್ಲಿ ಕೂತ್ಕೊಂಡು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲೇ ಒಂದು ಅಟ್ಲೀಸ್ಟ್ ಕಾರ್ಖಾನೆ ಮಾಲೀಕರ ಅಲ್ಲಿ ಸಭೆಯನ್ನ ಕರೆಸ್ತೀನಿ, ನಾಳೆನೆ ಕರೆಸ್ತೀನಿ, ನೀವು ಕೂಡ ಬನ್ನಿ, ಇಲ್ಲೇ ಮಾತನಾಡೋಣ ಅಥವಾ ಇಲ್ಲೇ ಏನಾದ್ರೂ ಒಂದು ಡಿಸಿಷನ್ ಮಾಡೋಣ ಅನ್ನುವಂತ ಒಂದು ಸಮಾಧಾನಕರ ಮಾತನ್ನ ಹೇಳಿದ್ರೆ ಸೊ ಇವು ಪ್ರತಿಭಟನೆ ಮುಂದುವರಿತಾ ಇರಲಿಲ್ಲ. ಆದ್ರೆ ಸರ್ಕಾರ ಒಂದ್ ರೀತಿ ಎಲ್ಲೋ ನಿರ್ಲಕ್ಷ್ಯ ತೋರ್ತಾ ಇದೆ. ನೋಡೋಣ, ಮಾಡೋಣ ಅಂದ್ರೆ ಭರವಸೆ ಕೊಡೋ ನಿಟ್ಟಿನಲ್ಲೇ ಅವರ ಮಾತುಗಳು ಬಂತು ಹೊರತಾಗಿ ನಾವು ಮಾಡೇ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಯಾವುದೂ ಕೂಡ ಮಾತು ಬರಲಿಲ್ಲ. ಆದ್ರೆ ಇವತ್ತು ರೈತ ಸಂಘಟನೆಯವರು ಸರಾಸಗಟ್ಟವಾಗಿ ನಾವು ಬೆಂಗಳೂರಿಗೆ ಯಾವುದೇ ಕಾರಣಕ್ಕೂ ಕೂಡ ಬರಲ್ಲ ಅನ್ನುವಂತ ಮಾತನ್ನ ಕಡ್ಡಿತುಂಡಾಗಿ ಹೇಳಿರ್ತಕ್ಕಂಥದ್ದು. ಯಾಕಂತಂದ್ರೆ ಬೆಂಗಳೂರಿಗೆ ಹೋದಂತ ಸಂದರ್ಭದಲ್ಲಿ ಇಲ್ಲಿ ಜನ ಚದುರುತ್ತಾರೆ, ಇಲ್ಲಿ ಸೇರಿರ್ತಕ್ಕಂಥ ಜನ ರೈತ ಸಂಘಟನೆಗಳ ಮುಖಂಡರ ಮೇಲೆ ಅಪನಂಬಿಕೆಯನ್ನ ಪಡ್ತಾರೆ. ಸೊ ಆ ನಿಟ್ಟಿನಲ್ಲಿ ನಾವು ಈ ಹಿಂದೆ ಸಾಕಷ್ಟು ಈ ಬಾರಿ ಇಂತಹ ಘಟನೆಗಳು ನಮ್ಮ ಜೊತೆಗೆ ನಡೆದು ಹೋಗಿದ್ದಾವೆ. ಸೊ ಆ ಕಾರಣಕ್ಕಾಗಿ ನಾವು ಬರೋದಿಲ್ಲ, ನಮ್ಮ ಪ್ರತಿಭಟನೆಯನ್ನು ನಾವು ಮುಂದುವರಿಸ್ತೀವಿ. ಆದ್ರೆ ಇವತ್ತು ಸಂಜೆವರೆಗೂ ಕೂಡ ಟೈಮ್ ಇದೆ, ಸರ್ಕಾರ ಏನಾದ್ರೂ ಚಿಂತನೆ ಮಾಡುತ್ತಾ ಅನ್ನುವಂಥದ್ದು
ಕಾದ್ ನೋಡ್ಬೇಕು ಅನ್ನೋಂತ ನಿಟ್ಟಿನಲ್ಲಿ ಇವತ್ತು ರೈತ ಸಂಘಟನೆ ಮುಖಂಡರು ಇರ್ತಕ್ಕಂಥದ್ದು. ಯಾಕಂತಂದ್ರೆ ಲಕ್ಷಾಂತರ ಜನ ಇವತ್ತು ರಾಷ್ಟ್ರೀಯ ಹೆದ್ದಾರಿಗಳಿಗೆ ಹೋಗ್ಬಿಟ್ರೆ ಸೊ ರಾಜ್ಯದಲ್ಲಿ ಸಂಚಾರ ವ್ಯವಸ್ಥೆ ಸಂಪೂರ್ಣ ಹದಗೆಟ್ಟು ಹೋಗುತ್ತೆ, ಸಮಸ್ಯೆಗಳಾಗ್ತವೆ, ಮತ್ ಬೇರೆ ಬೇರೆ ಸ್ವರೂಪ ಆ ಒಂದು ನಡೀತಾ ಇದೆಯಲ್ಲ ಲೋಹಿತ್, ಮೊನ್ನೆ ಅಷ್ಟೇ ಸಿದ್ದರಾಮಯ್ಯನವರೇ ಅಧಿಕೃತವಾಗಿ ಹೇಳಿದ್ದಾರೆ ಆ ಭಾಗದ ಸಚಿವರುಗಳನ್ನ ಕಳಿಸ್ತೀವಿ, ಜಿಲ್ಲಾ ಉಸ್ತುವಾರಿ ಸಚಿವರುಗಳನ್ನ ಕಳಿಸ್ತೀವಿ, ಅವ್ರು ಕೂತ್ಕೊಂಡು ಮಾತುಕತೆ ಮಾಡ್ತಾರೆ ಅಂತ. ಅಂದ್ರೆ ಬೆಳಗಾವಿ ಸತೀಶ್ ಜಾರಕಿಹೊಳಿ ಅವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಬಾಗಲಕೋಟೆಯಲ್ಲಿ ತಿಮ್ಮಾಪುರ್ ಅವರು, ವಿಜಯಪುರದಲ್ಲಿ MB ಪಾಟೀಲ್ ಅವರು, ಇವ್ರನ್ನೆಲ್ಲ ಕಳಿಸ್ತೀವಿ ಅಂತ ಹೇಳ್ತಾ ಇದ್ರಲ್ಲ, ಹೋರಾಟ ವ್ಯಾಪಿಸ್ತಾ ಇದೆಯಲ್ಲ, ಯಾಕೆ ಬರ್ತಾ ಇಲ್ಲ, ಯಾಕೆ ಇವ್ರನ್ನ ಮಾತನಾಡಿಸುವಂತ ಧೈರ್ಯವನ್ನ ತೋರಿಸ್ತಾ ಇಲ್ಲ ಇವರು ಅಂತ? ಭಯ ಶುರು ಆಗ್ಬಿಟ್ಟಿದ್ಯಾ, ಏನಾದ್ರೂ ಆಗ್ಬಿಡುತ್ತೆ ಅಂತ? ಪೃಥ್ವಿ, ಈಗ ಸಮಸ್ಯೆ ಏನಾಗಿದೆ ಅಂತಂದ್ರೆ ಯಾವ ಜಿಲ್ಲಾ ಉಸ್ತುವಾರಿ ಸಚಿವರಿದಾರೋ ಅವ್ರದೇ 2 ಕಾರ್ಖಾನೆ ಇದಾವೆ. ಸೊ ಹಾಗಾಗಿ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಬಂದಂತ ಸಂದರ್ಭದಲ್ಲಿ ರೈತರು ಸಾಮಾನ್ಯವಾಗಿ ಒಂದು ಪ್ರಶ್ನೆಯನ್ನ ಕೇಳ್ತಾರೆ, ನೀವು ಮೊದಲು 3,500 ದರವನ್ನ ಘೋಷಣೆ ಮಾಡಿದ್ರೆ ಇಡೀ ಜಿಲ್ಲೆಯ ಕಾರ್ಖಾನೆ ಮಾಲೀಕರು ದರವನ್ನ ಘೋಷಣೆ ಮಾಡ್ತಾರೆ. ಯಾಕಂತಂದ್ರೆ ಇವತ್ತು ಸಚಿವರು ಕೊಡ್ತಾ ಇದ್ದಾರೆ, ನಾವ್ ಯಾಕೆ ಕೊಡಬಾರ್ದು ಅನ್ನೋ ನಿಟ್ಟಿನಲ್ಲಿ ದರವನ್ನ ಘೋಷಣೆ ಮಾಡ್ತಾರೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಆದ್ರೆ ಸಚಿವರು ಅಲ್ಲಿ ಜಸ್ಟ್ 20 ಕಿಲೋಮೀಟರ್ ಆ ಗುರ್ಲಾಪುರ ಏನು ಹೋರಾಟ ನಡೀತಾ ಇದೆ ಅಲ್ಲಿಂದ 20 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ಗೋಕಾಕ್ ನಗರದಲ್ಲಿ ಅವರು ವಾಸ ಮಾಡ್ತಾರೆ. ಅಲ್ಲಿಂದ ಅವ್ರಿಗೆ ಬಂದು ಅವ್ರು ಹೋಗೋದಕ್ಕೆ ಇದುವರೆಗೂ ಕೂಡ ಪುರ್ಸತ್ ಸಿಕ್ಕಿಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅವ್ರ ಹೆಸರು ಅವರು ಕೂಡ 2 ಕಾರ್ಖಾನೆಗಳನ್ನ ಮೇಂಟೈನ್ ಮಾಡ್ತಾ ಇದ್ದಾರೆ. ಸೊ ಅವರು ಕೂಡ ಬಂದು ಅಟ್ಲೀಸ್ಟ್ ರೈತರ ಜೊತೆಗೆ ಮಾತುಕತೆ ಮಾಡೋಣ ಬನ್ನಿ ಅಂತ ಕರೆದಿದ್ರೆ ಇವರು ರೈತ ಮುಖಂಡರು ಖುಷಿಯಾಗಿ ಹೋಗ್ತಾ ಇದ್ರು. ಏನಂತಂದ್ರೆ ನಮ್ಮ ಸಚಿವರು ನಮ್ಮವ್ರು ಕರಿತಾ ಇದ್ದಾರೆ ಅನ್ನೋ ನಿಟ್ಟಿನಲ್ಲಿ. ಆದ್ರೆ ಅವರು ಈ ಕಡೆ ಬರೋದ್ ಬಿಡಿ, ಈ ಕಡೆ ತಲೆನೂ ಕೂಡ ಹಾಕ್ತಾ ಇಲ್ಲ, ಈ ವಿಚಾರವಾಗಿ ಮಾತು ಕೂಡ ಆಡ್ತಾ ಇಲ್ಲ. ಅವ್ರು ಹೇಳುವಂತದ್ದು ಒಂದೇ, ನಾವು ಎಲ್ಲವನ್ನು ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದೀವಿ, ಜಿಲ್ಲಾಧಿಕಾರಿಗಳು ನೇಮಕ ಮಾಡಿದೀವಿ, ಅವರೇ ಮಾತಾಡ್ತಾರೆ, ಅವರೇ ಬಗೆಹರಿಸ್ತಾರೆ. ಅರೆ ನೀವು ಸರ್ಕಾರ ಯಾಕೆ ಬೇಕು ಅನ್ನುವಂತ ಪ್ರಶ್ನೆನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಎಲ್ಲರೂ ಜಿಲ್ಲಾಧಿಕಾರಿಗಳು ಮಾಡೋದಾದ್ರೆ ಸರ್ಕಾರದ ಪ್ರತಿನಿಧಿಗಳಾಗಿ ನೀವು ಸಚಿವರುಗಳಾಗಿ ನೀವೇನ್ ಮಾಡ್ತೀರಿ ಅನ್ನುವಂತ ಪ್ರಶ್ನೆನ ಇವತ್ತು ರೈತರು ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಇದು ಹೋರಾಟ ಅಂತಂದ್ಮೇಲೆ ಇವತ್ತು ಬಹುತೇಕ ಇಡೀ ಜಿಲ್ಲೆಯಾದಂತ ನಾವು ಪರಿಸ್ಥಿತಿಯನ್ನು ನೋಡಿದ್ರೆ 80% ಈ ಒಂದು ಕಬ್ಬನ್ನ ಬೆಳೀತಾರೆ. ಯಾಕಂತಂದ್ರೆ ಮಲಪ್ರಭಾ ನದಿ ಆಗಿರ್ಬೋದು, ಕೃಷ್ಣಾ ನದಿ ಆಗಿರ್ಬೋದು, ಘಟಪ್ರಭಾ ನದಿ ಆಗಿರ್ಬೋದು, ಈ ಎಲ್ಲಾ ಬೆಲ್ಟ್ಗಳಲ್ಲೂ 80% ಇವತ್ತು ಕಬ್ಬು ಬೆಳೆಗಾರರೇ ಇರ್ತಕ್ಕಂಥದ್ದು. ಮೆಜಾರಿಟಿ ಕಬ್ಬನ್ನ ಬೆಳೀತಾರೆ. ಸೊ ಹಾಗಾಗಿ ಇವತ್ತು ಜಿಲ್ಲೆಯಲ್ಲಿ 26 ಸಕ್ಕರೆ ಕಾರ್ಖಾನೆಗಳು ಆಪರೇಟ್ ಆಗ್ತಾ ಇದಾವೆ. ಸೊ ಎಲ್ಲಾ ಸಕ್ಕರೆ ಕಾರ್ಖಾನೆಗಳ ಪರಿಸ್ಥಿತಿ ನೋಡಿದ್ರೆ ಸುಮಾರು 20ಕ್ಕೂ ಹೆಚ್ಚು ಕಾರ್ಖಾನೆಗಳು ಇವತ್ತು ರಾಜಕೀಯ ನಾಯಕರ ಕೈಯಲ್ಲೇ ಇರ್ತಕ್ಕಂಥ. ಯಾಕೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ 3,500 ಅನ್ನುವಂಥದ್ನಾದ್ರೂ ತಿಳಿಸ್ಕೊಡ್ಬೇಕಲ್ವಾ? ಈಗ ಅಕಸ್ಮಾತ್ ಲಾಸ್ ಆಗೋದೇ ಆದ್ರೆ ಯಾಕೆ ಲಾಸ್ ಆಗ್ತಾ ಇದೆ, ಅಥವಾ ಎಲ್ಲಿ ಹೆಚ್ಚು ಕಮ್ಮಿ ಆಗ್ತಾ ಇದೆ, ಅಥವಾ ನಮ್ಗೆ ಯಾಕೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ 3,500 ಅನ್ನುವಂಥದ್ದನ್ನ ಮನದಟ್ಟಾದ್ರೂ ಮಾಡ್ಬೇಕಲ್ಲ, ಅದನ್ನು ಕೂಡ ಮಾಡ್ತಾ ಇಲ್ಲ. ಇನ್ನೊಂದ್ ಕಡೆ ವಿಜೇಂದ್ರ ಬಂದಿದ್ರು, ವಾಪಸ್ ಹೋದ್ರು, ಈಗ ಅವ್ರ ವಿರುದ್ಧನೂ ಕೂಡ ಯಾವ ರೀತಿಯಾದಂತಹ ಆಕ್ರೋಶ. ಮತ್ತೊಂದ್ ಕಡೆ ಬೆಳಗಾವಿಯಲ್ಲಿ ಫಸ್ಟ್ ಟೈಮ್ ನಿಂತ್ಕೊಂಡು ಲೋಕಸಭಾ ಸದಸ್ಯರಾದ್ರಲ್ಲ ಜಗದೀಶ್ ಶೆಟ್ಟರ್ ಅವರು, ಅವ್ರೆಲ್ಲಿ ಕಣ್ಮರೆ ಆಗ್ಬಿಟ್ಟಿದ್ದಾರೆ ಅಂತ ಯಾಕೆ ಕಾಣಿಸ್ತಾ ಇಲ್ವಂತ ಅವ್ರಿಗಿಲ್ಲಿ? ಇವತ್ತು ಯಾರು ಕೂಡ ಬರಕ್ಕೆ ರೆಡಿ ಅಲ್ಲ. ಜಗದೀಶ್ ಶೆಟ್ಟರ್ ಅವರು ಪ್ರತಿಭಟನಾ ಸ್ಥಳಕ್ಕೆ ಬಂದಿದ್ರು, ಬಂದಾದ್ಮೇಲೆ ಅವರು ಅಷ್ಟೇ ರಾಜಕಾರಣ ಮಾಡ್ಕೊಂಡು ಹೋಗಿದ್ದಾರೆ. ಯಾಕಂದ್ರೆ ಅವರು ಮುಗಿ ಬೀಳುವಂತದ್ದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ. ಸೊ ನಮ್ಮವ್ರಿಗೆ ನಾವು ಹೇಳ್ತೀವಿ ಅನ್ನುವಂತ ಧೈರ್ಯ ಯಾರಿಗೂ ಕೂಡ ಇಲ್ಲ ಇಲ್ಲಿ. ಸೊ ನಾವು ಈ ಸರ್ಕಾರ ಈ ನಿಟ್ಟಿನಲ್ಲಿ ಚಿಂತನೆ ಮಾಡಬೇಕಾಗುತ್ತೆ, ಸರ್ಕಾರನೇ ತೀರ್ಮಾನ ತಗೋಬೇಕಾಗುತ್ತೆ, ಸರ್ಕಾರ ಬೋಲ್ಡ್ ಆಗಿ ವಿಚಾರ ಮಾಡಬೇಕಾಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾರೆ ಹೊರತಾಗಿ ನಾವು ಇಲ್ಲ ನಮ್ಮವ್ರಿಗೆ ನಾವು ಹೇಳ್ತೀವಿ, ಮೊದಲು ನಮ್ಮವ್ರನ್ನ ಕಡೆಯಿಂದ ನಾವು ಘೋಷಣೆ ಮಾಡಿಸ್ತೀವಿ, ಅದಾದ ಬಳಿಕ ಅವರು ಕೂಡ ಮಾಡ್ಬೇಕಾಗತ್ತೆ ಅನ್ನುವಂತ ಧೈರ್ಯ ಯಾರು ಕೂಡ ಇಲ್ಲಿ ಮಾಡಲ್ಲ. ಯಾಕಂತಂದ್ರೆ ಇವರೆಲ್ಲರೂ ಕೂಡ ತಮ್ಮ ಬಿಸ್ನೆಸ್ ಗಳು ಅಂತ ಬಂದಾಗ ಎಲ್ಲರೂ ಕೂಡ ಒಗ್ಗಟ್ಟನ್ನ ಪ್ರದರ್ಶನ ಮಾಡ್ತಾರೆ. ರೈತರು ಯಾರು ಕೂಡ ನಮ್ಗೆ ಸಂಬಂಧ ಇಲ್ಲ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಸೊ ಯಾಕೆ ಪಕ್ಕದಲ್ಲಿ ಮಹಾರಾಷ್ಟ್ರದವ್ರು ಕೊಡ್ತಾ ಇದಾರಲ್ಲ, ಇವಾಗ ಮಹಾರಾಷ್ಟ್ರದವ್ರು 3,500 ಕೊಡ್ತಾರೆ, ಇವ್ರಿಗೆ ಕೊಡಕ್ಕೆ ಏನಾಗುತ್ತೆ ಅನ್ನುವಂತ ಪ್ರಶ್ನೆ ಇವತ್ತು ಸಹಜವಾಗಿ ರೈತರು ಕೇಳ್ತಾರೆ. ಅವರು ಓಪನ್ ಪೇಪರ್ ಅಲ್ಲಿ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾ ಇದ್ದಾರೆ, ಓಪನ್ ಪೇಪರ್ ಅಲ್ಲಿ ಜಾಹೀರಾತುಗಳನ್ನ ಕೊಡ್ತಾ ಇದ್ದಾರೆ. ನಾವು 3,500 ಕೊಡ್ತೀವಿ, ನಾವು ನಮ್ ಕಬ್ಬು ಕೊಡಿ ಅನ್ನೋಂತ ಮಾತನ್ನ ಹೇಳ್ತಾ ಇದ್ದಾರೆ. ಆದ್ರೆ ಇವ್ರುಗಳು ಮಾಡ್ತಾ ಇಲ್ಲ. ಯಾಕಂತಂದ್ರೆ ಇವತ್ತು ಹೇಗಾಗಿದೆ, 3,200 ರೂಪಾಯಿ ಕೊಡಕ್ ರೆಡಿ ಇದ್ದಾರೆ ಸರ್ಕಾರ, ಅಥವಾ ಒಂದು ಸಂಧಾನ ಆಗ್ಬೇಕಾಗಿದೆ ಅಷ್ಟೇ. ಇನ್ನೊಂದು 100 ರೂಪಾಯೋ 200 ರೂಪಾಯಿ ಜಾಸ್ತಿ ಆದ್ರೆ ಈ ಒಂದು ಇಡೀ ಸಮಸ್ಯೆನೇ ಬಗೆಹರಿದೋಗುತ್ತೆ. ಬೇರೆ ಯಾವ ಬೇಡಿಕೆಗಳನ್ನು ಇವತ್ತು ರೈತರು ಕೇಳ್ತಾ ಇಲ್ಲ. ಬೇರೆ ಬೇಡಿಕೆಗಳು ಮುಂದೆ ನೋಡೋಣ ಅನ್ನುವಂತ ಮಾತನ್ನ ಇವತ್ತು ಓಪನ್ ಆಗಿ ಹೇಳ್ತಾ ಇದ್ದಾರೆ. 3,200 ರೂಪಾಯಿಗೆ ಬಂದಿದ್ದೀರಿ, ಇನ್ನು 200 ರೂಪಾಯಿ ಬಂದ್ರೆ ನಾವು ಅಥವಾ ಇಬ್ರು ಕೂಡ್ಕೊಂಡು ಒಂದು ಮಿಡಲ್ ಏನಾದ್ರು ಬಂದ್ರೆ ಆಗೋಗುತ್ತೆ. ಆದ್ರೆ ಸಂಧಾನ ಮಾಡಿಸೋರು ಯಾರು ಅನ್ನುವಂತ ಈಗ ಪ್ರಶ್ನೆ ಬಂದಿರತಕ್ಕದ್ದು. ಸಂಧಾನ ಮಾಡಿಸೋದಕ್ಕೆ ಯಾರು ಕೂಡ ಬರ್ತಾ ಇಲ್ಲ. ಆದ್ರೆ ಬರೀ ಜಿಲ್ಲಾಧಿಕಾರಿಗಳು ಮಾತ್ರ ಮೇಲೆ ಬಿಟ್ಬಿಟ್ರೆ ಆಗತ್ತಾ? ಯಾಕಂತಂದ್ರೆ ಇವತ್ತು ರಾಜಕಾರಣಿಗಳ ಐಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಜಿಲ್ಲಾಧಿಕಾರಿಗಳೇ ಅವ್ರ ವಿರುದ್ಧ ಹೇಗೆ ಮಾತಾಡಕ್ ಸಾಧ್ಯ ಆಗುತ್ತೆ ಅನ್ನುವಂಥ ಪ್ರಶ್ನೆಗಳು ಇವತ್ತಿದಾವೆ. ಯಾಕಂದ್ರೆ ಜಿಲ್ಲಾಧಿಕಾರಿಗಳು ಒಬ್ಬರ ಮೇಲೆ ನಾವು ಡಿಪೆಂಡ್ ಆಗಿ ಜಿಲ್ಲಾಧಿಕಾರಿಗಳೇ ಮಾಡ್ತಾರೆ ಅಂತಂದ್ರೆ ಆಗಲ್ಲ. ಯಾಕಂದ್ರೆ ಸಚಿವರ ವಿರುದ್ಧ ಅವ್ರು ಮಾತಾಡಕ್ಕಾಗತ್ತಾ? ಆಗೋದಿಲ್ಲ. ಸೊ ಹಾಗಾಗಿ ಸ್ವತಃ ಹಿರಿಯ ಸಚಿವರು ಇದ್ದಾರೆ, ಸತೀಶ್ ಜಾರಕಿಹೊಳಿ ಇಡೀ ಸರ್ಕಾರವನ್ನೇ ಮೇಂಟೈನ್ ಮಾಡ್ತಾರೆ. ಸರ್ಕಾರ ಇವತ್ತು ಹೇಗಾಗಿದೆ ಅಂತಂದ್ರೆ 2ನೇ ಮುಖ್ಯಮಂತ್ರಿ ಅಂತಾನೆ ಅವ್ರು ಪ್ರೊಜೆಕ್ಟ್ ಆಗ್ತಾ ಇದಾರೆ. ಸೊ ಅಂತ ಹಿರಿಯ ಸಚಿವರು ಇರ್ಬೇಕಾದ್ರೆ ಅವ್ರೊಂದು ಕರೆದು ಮಾತನಾಡಬೇಕಾಗಿತ್ತು. ಇಲ್ಲಪ್ಪ ಅವ್ರು 800 ಕೊಡಕ್ ರೆಡಿ ಇದಾರೆ, ನೀವು 400 ಕೇಳ್ತಾ ಇದ್ರಿ, ಒಂದ್ ಮಧ್ಯದಲ್ಲಿ ಏನಾದ್ರು ಒಂದು ಮಾತನಾಡ್ಕೊಂಡು ಈ ಸತಿ ಇಷ್ಟ ಆಗುತ್ತೆ ಮುಂದೆ ಮತ್ತೆ ನೋಡೋಣ ಅನ್ನುವಂತ ಒಂದು ಭರವಸೆನ ಕೊಟ್ಟಿದ್ರೆ ಖಂಡಿತವಾಗ್ಲೂ ಇವತ್ತು ರೈತರು ಒಪ್ಕೊಳ್ತಾ ಇದ್ರು. ಯಾಕಂದ್ರೆ ಈಗಾಗಲೇ 200 ರೂಪಾಯಿ ಸಿಗ್ತಾ ಇದೆ. ಸೊ ಖಂಡಿತವಾಗಿ ಒಪ್ಕೊಳ್ತಾ ಇದ್ರು. ಆದ್ರೆ ಸಂಧಾನ ಮಾಡಿಸೋರು ಯಾರು ಅನ್ನುವಂಥದ್ದೇ ಈಗ ದೊಡ್ಡ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಒಂದ್ ಕಡೆ ನೋಡಿದ್ರೆ ಅವರು ಸತೀಶ್ ಜಾರಕಿಹೊಳಿ ಯಾವುದೇ ಕಾರಣಕ್ಕೂ ಮೈ ಮೇಲೆ ತಗೊಳ್ತಾ ಇಲ್ಲ, ರೈತರು ಕೂಡ ಕೇಳ್ತಾ ಇಲ್ಲ. ಸೊ ಹೀಗಾಗಿದೆ ಈ ಬೆಳಗಾವಿ ಜಿಲ್ಲೆ
ರೈತರ ಪರಿಸ್ಥಿತಿ. ತಮ್ಮ ಜಿಲ್ಲೆಯ ಸಮಸ್ಯೆಯನ್ನ ಬಗೆಹರಿಸಲಿಕ್ಕೆ ಆಗದೆ ಹೋಗಿರುವಂತ ಸತೀಶ್ ಜಾರಕಿಹೊಳಿ ಅವರು ಇನ್ನು ರಾಜ್ಯದ ಮುಖ್ಯಮಂತ್ರಿ ಆಗ್ಬಿಟ್ರೆ ಏನ್ ಕತೆ ಅನ್ನುವಂತ ಪ್ರಶ್ನೆ ಸಹಜವಾಗಿ ಈ ಸಂದರ್ಭದಲ್ಲೂ ಕೂಡ ಉಡ್ಕೊಳ್ಳುತ್ತೆ. ನೋಡೋಣ ಏನೇನಾಗುತ್ತೆ ಅನ್ನುವಂಥದ್ದನ್ನ. ಧನ್ಯವಾದ ಲೋಹಿತ್ ನಿಮ್ಮೆಲ್ಲ ಮಾಹಿತಿಗಾಗಿ. ಮುಂದಿನ ಸುದ್ದಿ ನೋಡೋಣ. ಸಾಕಷ್ಟು ಪ್ರತಿಷ್ಠಿತ ಪ್ರಸಿದ್ಧ ದೇವಸ್ಥಾನಗಳ ಹೆಸರಲ್ಲಿ ನಕಲಿ ವೆಬ್ಸೈಟ್ಗಳನ್ನ ಓಪನ್ ಮಾಡ್ಕೊಂಡು ಯಾವ ರೀತಿಯಾಗಿ ದುಡ್ಡು ಮಾಡ್ಕೊಂಡು ಸಿಕ್ಕಾಕೊಳ್ತಾ ಇದ್ದಾರೆ ಅನ್ನುವಂತ ನೋಡ್ತಾ ಇದ್ವಿ. ಈಗ ಕೊಲ್ಲೂರು ಮೂಕಾಂಬಿಕೆ ದೇಗುಲದ ಕೊಲ್ಲೂರು ಮೂಕಾಂಬಿಕೆ ದೇಗುಲದ ಹೆಸರಲ್ಲಿ ನಕಲಿ ವೆಬ್ಸೈಟ್ ಅನ್ನ ಓಪನ್ ಮಾಡಿ ದುಡ್ಡು ಮಾಡಲಾಗ್ತಾ ಇದೆ, ವಂಚನೆ ಮಾಡಲಾಗ್ತಾ ಇದೆ. ದೇವಸ್ಥಾನದ ಅತಿಥಿ ಗೃಹ ಬುಕ್ಕಿಂಗ್ ನಲ್ಲಿ ಗೋಲ್ಮಾಲ್ ಆಗ್ತಾ ಇರುವಂತದ್ದು. ದೇವಸ್ಥಾನದ ಅತಿಥಿ ಗೃಹ ಬುಕ್ಕಿಂಗ್ ವೆಬ್ಸೈಟ್ ಇದೆ, ಅದರ ಹೆಸರಲ್ಲಿ ಗೋಲ್ಮಾಲ್ ಮಾಡಲಾಗ್ತಾ ಇದೆ. ನಕಲಿ ವೆಬ್ಸೈಟ್ ಮೂಲಕ ಕೆಲ ಭಕ್ತರಿಗೆ ವಂಚನೆಯನ್ನ ಮಾಡಲಾಗ್ತಾ ಇದೆ. ನಕಲಿ ವೆಬ್ಸೈಟ್ ಮಾಡಿಕೊಂಡು ಮೋಸವನ್ನ ಮಾಡ್ತಾ ಇದ್ದಾರೆ. ರೂಮ್ ಬುಕ್ಕಿಂಗ್ ಮಾಡೋದಾಗಿ ಭಕ್ತರಿಗೆ ವಂಚನೆ ಮಾಡಲಾಗ್ತಾ ಇರುವಂಥದ್ದು. ನಕಲಿ ವೆಬ್ಸೈಟ್, ನಕಲಿ ನಂಬರ್, ಅದರ ಜೊತೆಗೆ ಸ್ಕ್ಯಾನರ್ಗಳನ್ನು ಕೊಡಲಾಗ್ತಾ ಇದೆ. ದೇವಾಲಯಗಳ ವಸತಿ ವೆಬ್ಸೈಟ್ ಹೆಸರಿನಲ್ಲಿ ಮೋಸ ಇದು. ಸರ್ಕಾರ ಮಾಡಿರುವಂತನೇ ತೇಟ್ ನಕಲಿ ವೆಬ್ಸೈಟ್ ಅನ್ನ ಸೃಷ್ಟಿ ಮಾಡಲಾಗಿದೆ. ಅಲ್ಲಿ ಯಾವುದೇ ರೀತಿಯಾದಂಥ ಡೌಟೇ ಬರೋದಿಲ್ಲ. ಇದೊಂದು ಫೇಕ್ ಅಕೌಂಟ್, ನೋ ಡೌಟೇ ಬರಲ್ಲ. ಅಲ್ಲಿ ಆ ವೆಬ್ಸೈಟ್ ನೋಡಿದ್ರೆ ಗೌರ್ಮೆಂಟ್ ವೆಬ್ಸೈಟೇ ಅನ್ನುವಂಥ ರೀತಿಯಲ್ಲಿ ಸೃಷ್ಟಿ ಮಾಡಿದ್ದಾರೆ. ಲಲಿತಾಂಬಿಕಾ ಅತಿಥಿ ಗೃಹ ಕೊಠಡಿ ಬುಕ್ಕಿಂಗ್ ಹೆಸರಿನಲ್ಲಿ ಮೋಸ ಮಾಡಲಾಗ್ತಾ ಇದೆ. ಆನ್ಲೈನ್ ಮೂಲಕ ಹಣ ಪಡೆದು ನಕಲಿ ರಶೀದಿಯನ್ನ ನೀಡಿ ವಂಚನೆ ಮಾಡಲಾಗ್ತಾ ಇದೆ. ನಕಲಿ ವೆಬ್ಸೈಟ್ ಬಗ್ಗೆ ದೇಗುಲದ ಆಡಳಿತ ಮಂಡಳಿ ದೂರನ್ನ ಕೊಟ್ಟಿರುವಂಥದ್ದು. ದೇವಸ್ಥಾನದ ಸಿಒ ಪ್ರಶಾಂತ್ ಅವರಿಂದ ಕಂಪ್ಲೇಂಟ್ ಅನ್ನ ಕೊಡಲಾಗಿದೆ. ನಕಲಿ ವೆಬ್ಸೈಟ್ ಬಗ್ಗೆ ದೇವಸ್ಥಾನದ ಮಾಜಿ ಟ್ರಸ್ಟಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ನಕಲಿ ವೆಬ್ಸೈಟ್ ಇವ್ರು ಬೇಸರ ವ್ಯಕ್ತಪಡಿಸ್ಕೊಂಡು ಏನಾಗಬೇಕಾಗಿದೆ, ಫಸ್ಟ್ ಅದು ಪೊಲೀಸರು ಅದನ್ನ ಯಾರು ಮಾಡ್ತಾ ಇದ್ದಾರೆ, ಏನು ಎತ್ತ ಅನ್ನುವಂಥದ್ರ ಬಗ್ಗೆ ಟ್ರ್ಯಾಕ್ ಮಾಡಬೇಕಾಗಿದೆ, ಒಳಗಾಗಬೇಕಾಗಿದೆ. ವೆಬ್ಸೈಟ್ ಜಾಲ ಮೂಲಕ 5-6 ಭಕ್ತರಿಂದ 500,000 ರೂಪಾಯಿ ಹಣ ಪಡೆದು ವಂಚನೆಯನ್ನ ಮಾಡಲಾಗಿದೆ. ಭಕ್ತರು ಈ ವೆಬ್ಸೈಟ್ ಮೂಲಕ ವಸತಿ ರೂಮ್ ಬುಕ್ ಮಾಡ್ತಾ ಇದ್ರು. ವಸತಿಗೆ ಕೊಲ್ಲೂರಿಗೆ ಬಂದು ವಿಚಾರಿಸಿದಾಗ ವಸತಿ ಸಿಗದ ಹಿನ್ನೆಲೆಯಲ್ಲಿ ಆಡಳಿತ ಕಮಿಟಿಗೆ ಮಾಹಿತಿಯನ್ನ ಕೊಟ್ಟರು. ಆಗ ವಂಚನೆ ಬಯಲಾಗಿದೆ. ಕೆಲವರು ಬುಕ್ಕಿಂಗ್ ಮಾಡಿಬಿಟ್ಟಿದ್ದಾರೆ. ಅದಾದ್ಮೇಲೆ ಅಲ್ಲಿ ಹೋಗಿದ್ರೆ ಅಂದ್ರೆ ಆ ಒಂದು ವಸತಿ ಗೃಹಕ್ಕೆ ಹೋದ್ರೆ ಅಲ್ಲಿ ಇಲ್ವೇ ಇಲ್ಲ, ಬುಕ್ಕು ಆಗಿಲ್ಲ, ಅವರ ಹೆಸರು ಕೂಡ ರಿಜಿಸ್ಟರ್ ಆಗಿಲ್ಲ, ಇಲ್ಲ ಇಲ್ಲಿ ಯಾವುದೇ ರೀತಿಯಾದಂಥ ಬುಕ್ಕಿಂಗ್ ಆಗಿಲ್ಲ ನಿಮ್ಮ ಹೆಸರಲ್ಲಿ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನು ಕೊಡಲಾಗ್ತದೆ. ಆ ಸಂದರ್ಭದಲ್ಲಿ ಆಕ್ರೋಶ ನೋಡಿ ನಿಮ್ಗೆ ತೋರಿಸ್ತಾ ಇದೀವಿ. ಆ ನಕಲಿ ವೆಬ್ಸೈಟ್ ಅನ್ನುವಂಥದ್ದು ಗೊತ್ತೇ ಆಗೋದಿಲ್ಲ, ಅದು ಆ ರೀತಿಯಾಗಿ ಅಮರ್ಸಲಾಗ್ತಾ ಇದೆ. ಹೆಸರನ್ನು ಇತ್ತೀಚಿನ ದಿನದಲ್ಲಿ ಅಂತ ಹೇಳಿದರೆ ನಾವು 2-3 ವರ್ಷದಿಂದ ಈಗ ಆನ್ಲೈನ್ ಬುಕ್ಕಿಂಗ್ ಮಾಡ್ತಾ ಇದ್ದೇವೆ ವಸತಿ ಗೃಹವನ್ನು. ಆದರೆ ಯಾವುದೇ ಭಕ್ತರಿಗೆ ಅನ್ಯಾಯ ಆಗಬಾರ್ದು ಅಂತ ಹೇಳೋ ದೃಷ್ಟಿಯಿಂದ ಆನ್ಲೈನ್ ಬುಕ್ಕಿಂಗ್ ನಡೆಸ್ತಾ ಇರೋದು ದೇವಸ್ಥಾನದ್ದು. ಕರ್ನಾಟಕ ಟೆಂಪಲ್ ಅಕಾಮಡೇಷನ್ ಅಂತ ಹೇಳಿ ಮುಜರಾಯಿ ಇಲಾಖೆಯಿಂದ ಅಧಿಕೃತವಾಗಿ ರಿಜಿಸ್ಟರ್ ಆಗಿರುವ ಒಂದು ವೆಬ್ಸೈಟಲ್ಲಿ ನಾವು ಮಾಡ್ತಾ ಇದ್ದೇವೆ. ಇತ್ತೀಚೆಗೆ 1 ವಾರದಿಂದ ನಮಗೊಂದು ತಿಳಿದು ಬಂದ ವಿಷಯ ಏನಂತ ಹೇಳಿದರೆ, ಉತ್ತರ ಪ್ರದೇಶದ ಜೈಪುರದ ಒಬ್ಬ ವ್ಯಕ್ತಿ ಅನಧಿಕೃತವಾಗಿ ಈ ವೆಬ್ಸೈಟನ್ನು ಯೂಸ್ ಮಾಡ್ತಾ ಇದ್ದಾನೆ ಅಂತ ತಿಳಿದು ಬಂದಿದೆ. ಹಾಗಾಗಿ ದೇವಸ್ಥಾನದ ಅಧಿಕೃತ ವೆಬ್ಸೈಟಲ್ಲೇ ಬುಕ್ ಮಾಡಿ ಬನ್ನಿ, ಅಲ್ಲ ನೀವು ದೇವಸ್ಥಾನಕ್ಕೆ ನೇರ ಬಂದು ಬುಕ್ ಮಾಡಿ ಸೇವೆಗಳನ್ನು ಬುಕ್ ಮಾಡಿ, ಮತ್ತು ವಸತಿ ಮಾತ್ರ ಆನ್ಲೈನಲ್ಲೇ ಬುಕ್ ಮಾಡಬೇಕಾದ ಕಾರಣ ನೀವು ಕರ್ನಾಟಕ ಟೆಂಪಲ್ ಅಕಾಮಡೇಷನ್ ಇದೇ ಹೆಸರಲ್ಲಿರುವ ವೆಬ್ಸೈಟಲ್ಲಿ ಬುಕ್ ಮಾಡಿ ಕೊಲ್ಲೂರಿಗೆ ಬನ್ನಿ ಅಂತ ವಿನಂತಿ ಮಾಡ್ತೀನಿ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಉಡುಪಿಯ ಪ್ರತಿನಿಧಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗಣೇಶ್ ಇಲ್ಲಿ ನೋಡ್ತಾ ಇದೀವಲ್ಲ, ನಕಲಿ ವೆಬ್ಸೈಟ್ ಅನ್ನ ಓಪನ್ ಮಾಡ್ಕೊಂಡು ಬುಕ್ಕಿಂಗ್ ಮಾಡ್ಲಾಗ್ತಾ ಇದೆಯಲ್ಲ, ಎಷ್ಟು ದಿನದಿಂದ ಆಗ್ತಾ ಇದೆ, ಯಾವ ಗಮನಕ್ಕೆ ಬಂದಿದ್ದು, ಇವ್ರಿಗೆ ಕಂಪ್ಲೇಂಟ್ ಕೊಟ್ಟಿರುವಂತ ಸಂದರ್ಭದಲ್ಲಿ ಪೊಲೀಸರು ಯಾವ ರೀತಿಯಾಗಿ ಅವರ ವಿರುದ್ಧ ಕ್ರಮ ಕೈಗೊಳ್ಳಿಕ್ಕೆ ಮುಂದಾಗ್ತಾ ಇದ್ದಾರೆ, ಯಾರು ಅಂತ ಏನಾದ್ರು ಗೊತ್ತಾಯ್ತಾ, ಹೇಗೆ ಮಾಡುವ ಉದ್ದೇಶದಿಂದ ಯಾವ ದಾರಿಗೆ ಇಳಿತಾರೆ ಖದೀಮರು ಅಂತ ಹೇಳಿಕೆ ಸ್ಪಷ್ಟ ಉದಾಹರಣೆ ಕೊಲ್ಲೂರು ದೇವಸ್ಥಾನದ ನಕಲಿ ವೆಬ್ಸೈಟ್. ಈ ಹಿಂದೆಯೂ ಕೂಡ ಇಂಥದೇ ವೆಬ್ಸೈಟ್ ಮೂಲಕ ದೇವಸ್ಥಾನಗಳು ಹಾಗೆ ವಿವಿಧ ಸಂಸ್ಥೆಗಳನ್ನ ಟಾರ್ಗೆಟ್ ಮಾಡುವ ಕೆಲಸಗಳಾಗಿರುವಂತದ್ದು. ಇದೀಗ ಕೊಲ್ಲೂರು ದೇವಸ್ಥಾನದ ವೆಬ್ಸೈಟ್ ಅಂದ್ರೆ ಸರ್ಕಾರಿ ವೆಬ್ಸೈಟ್ ಇರ್ತದೆ, ಮುಜರಾಯಿ ಇಲಾಖೆ ಅಡಿಗಡಿ ಬರುವಂತ ವೆಬ್ಸೈಟ್, ವಸತಿ ವಿಚಾರವಾಗಿ ವೆಬ್ಸೈಟ್ ಅನ್ನ ಮಾಡಿರ್ತಾರೆ. ಬಂದಂತ ಭಕ್ತರಿಗೆ ಯಾವುದೇ ಗೊಂದಲ ಆಗ್ಬಾರ್ದು, ವಸತಿ ಸಿಗದೆ ಇರಬಾರ್ದು ಅನ್ನೋ ಕಾರಣಕ್ಕೆ ಸರ್ಕಾರವೇ ವೆಬ್ಸೈಟ್ ಮಾಡಿರ್ತದೆ. ಅದೇ ವೆಬ್ಸೈಟ್ ಗೆ ಕನ್ನ ಹಾಕುವ ಕೆಲಸ ಈ ಖದೀಮರು ಮಾಡಿರುವಂತದ್ದು. ಉತ್ತರ ಭಾರತ ಮೂಲದ ವ್ಯಕ್ತಿಗಳು ಇದರ ಹಿಂದಿರುವಂತ ಬಗ್ಗೆ ಪ್ರಾಥಮಿಕ ತನಿಖೆಯಲ್ಲಿ ಪೊಲೀಸರಿಗೆ ತಿಳಿದಿರುವಂತದ್ದು. ಅಂದ್ರೆ ಕೊಲ್ಲೂರು ದೇವಸ್ಥಾನದ ವೆಬ್ಸೈಟ್ ಅನ್ನ ಮಾಡ್ತಾರೆ, ಭಕ್ತರೊಬ್ಬರು ಈ ವೆಬ್ಸೈಟ್ ಮೂಲಕ ವಸತಿಯನ್ನ ನಿಯೋಜನೆ ಮಾಡ್ತಾರೆ. ಆ ಭಕ್ತರು ಇಲ್ಲಿ ಬಂದು ವಸತಿ ವಿಚಾರವಾಗಿ ಮಾತನಾಡಿದಾಗ ಇಲ್ಲಿ ವಸತಿ ಇರುವುದಿಲ್ಲ, ಇದು ನಕಲಿ ಅಂತ ತಿಳಿದು ಬರ್ತದೆ. ಈ ಹಿನ್ನೆಲೆಯಲ್ಲಿ ಪ್ರಶಾಂತ್ ಶೆಟ್ಟಿ ಆ ದೇವಸ್ಥಾನದ ಆಡಳಿತ ಮಂಡಳಿಯ ಸ್ಟಾಪ್ ಆಗಿರ್ತಾರೆ, ಅವರು ದೂರ ನೀಡ್ತಾರೆ, ಪೊಲೀಸರು ತನಿಖೆಯನ್ನ ಮಾಡಿರ್ತಾರೆ. ಉತ್ತರ ಪ್ರದೇಶ ಭಾಗಕ್ಕೆ ತೆರಳಿ ಆರೋಪಿಗಳನ್ನ ಅರೆಸ್ಟ್ ಮಾಡೋ ಪ್ರಕ್ರಿಯೆಗೆ ಮುಂದಾಗ
ಗುರಿಯಾಗಿರ್ತಾರೆ. ಆ ಪ್ರಕ್ರಿಯೆ ಕೂಡ ಈಗ ಉಡುಪಿ ಜಿಲ್ಲಾ ಪೊಲೀಸರು ನಡೆಸ್ತಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ನಾವು ಗಮನಿಸ್ಕೊಳ್ಬೇಕು ಏನಂತ ಹೇಳಿದ್ರೆ ಪೃಥ್ವಿ, ಕೊಲ್ಲೂರು ದೇವಸ್ಥಾನ ಒಂದೇ ಟಾರ್ಗೆಟ್ ಮಾಡಿರ್ತಾರ ಅಥವಾ ರಾಜ್ಯದ ಬಹುತೇಕ ದೊಡ್ಡ ಆದಾಯ ಇರುವಂತ ದೇವಸ್ಥಾನಗಳನ್ನು ಕೂಡ ಟಾರ್ಗೆಟ್ ಮಾಡಿದ್ರ ಅನ್ನೋ ಬಗ್ಗೆ ಇನ್ನಷ್ಟು ಮಾಹಿತಿ ತಿಳಿಬೇಕಾಗಿದೆ ಪೃಥ್ವಿ. ಓಕೆ, ಈಗ ಪೊಲೀಸರು ಅದ್ರ ವಿರುದ್ಧ ಕ್ರಮ ಕೈಗೊಳ್ಳುವಂತ ನಿಟ್ಟಿನಲ್ಲಿ ಯಾರ್ದು ಏನು ಎತ್ತ ಅನ್ನುವಂಥದ್ರ ಬಗ್ಗೆ ಟ್ರ್ಯಾಕ್ ಮಾಡುವಂಥದ್ದು ಏನು ದೊಡ್ಡದಲ್ಲ, ಬಟ್ ಸ್ಟಿಲ್ ಅದು ವರ್ಕ್ ಆಗ್ತಾ ಇದೆಯಾ ಫೇಕ್ ಅಕೌಂಟ್ಸ್? ಆಕ್ಚುಲಿ ಈಗ ಏನು ಇದೆ ವೆಬ್ಸೈಟ್, ಪೊಲೀಸರು ಅದನ್ನ ವಶಕ್ಕೆ ಪಡ್ಕೊಂಡಿರುವಂತದ್ದು. ಅಂದ್ರೆ ಸೈಬರ್ ಕ್ರೈಮ್ ಮೂಲಕ ವಿವಿಧ ತಾಂತ್ರಿಕ ಮೂಲಕ ಅವರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಆದ್ರೆ ಸದ್ಯ ಆ ವೆಬ್ಸೈಟ್ ಈಗ ವರ್ಕ್ ಆಗುದಿಲ್ಲ. ಅಂತದೇ ವೆಬ್ಸೈಟ್ ಇನ್ನೆಷ್ಟು ಇದೆ ಅನ್ನೋದ್ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಅದ್ರ ಜೊತೆಗೆ ಆರೋಪಿಗಳು ಯಾರು, ಅವರ ಹಿಂದೆ ಯಾರಿದ್ದಾರೆ ಅನ್ನೋದ್ರೆಲ್ಲದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಒಟ್ಟಾರೆ ಉತ್ತರ ಭಾರತದ ಮೂಲದ ವ್ಯಕ್ತಿಗಳು ಈ ವೆಬ್ಸೈಟ್ ಅನ್ನ ಹಿಂದಿದ್ದಾರೆ ಅನ್ನುವ ಬಗ್ಗೆ ಮಾಹಿತಿ ಸಿಕ್ಕಿರುವಂತದ್ದು. ಅವರಿಗೆ ಈ ಕ್ಷೇತ್ರದ ಬಗ್ಗೆ ಹೇಗೆ ಮಾಹಿತಿ ಸಿಕ್ಕಿದೆ, ಆ ಕ್ಷೇತ್ರದ ಬಗ್ಗೆ ಭಕ್ತರು ಯಾವ ರೀತಿ ಟಾರ್ಗೆಟ್ ಮಾಡಬಹುದು ಅನ್ನೋ ಬಗ್ಗೆ ವಿಚಾರಗಳನ್ನ ತಿಳಿದಿರುವಂತದ್ದು. ಒಟ್ಟಾರೆ ಆ ವ್ಯಕ್ತಿಗಳು ವ್ಯವಸ್ಥಿತ ಷಡ್ಯಂತ್ರ ಮೂಲಕ ಈ ಕೃತ್ಯ ಎಸಗಿರುವ ಬಗ್ಗೆ ಪ್ರಾಥಮಿಕ ಮಾಹಿತಿ ಸಿಕ್ಕಿರುವಂತದ್ದು. ಪೃಥ್ವಿ, ಪಾಗಲ್ ಪ್ರೇಮಿಯಿಂದ ಯಾಮಿನಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾಮಿನಿ ಪ್ರಿಯಾ ಕೊಲೆ ಕೇಸ್ಗೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿರುವಂತದ್ದು. ಮೊಬೈಲ್ ರಿಟ್ರೀವ್ ವೇಳೆ ಸ್ಫೋಟಕ ವಿಚಾರ ಬಯಲಾಗ್ತಾ ಇದೆ. ಪಾಗಲ್ ಪ್ರೇಮಿಯಿಂದ ಯಾಮಿನಿ ಕೊಲೆ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಂತ್ರಿಮಾಲ್ ಹತ್ರ ನಡೆದಿದ್ದಂಥ ಒಂದು ಕೊಲೆ ಪ್ರಕರಣ ಇದು ಬೆಂಗಳೂರಿನಲ್ಲಾಗಿತ್ತು. ಯಾಮಿನಿ ಮೇಲೆ ಅನುಮಾನ ಪಡ್ತಾ ಇದ್ದಂಥ ಆರೋಪಿ ವಿಘ್ನೇಶ್, ಯಾಮಿನಿ ಆತ ಪ್ರೀತಿಸ್ತಾ ಇದ್ದಂತಹ ಹುಡುಗಿ, ಯಾಮಿನಿ ಮೇಲೆ ಅನುಮಾನ ಪಡ್ತಾ ಇದ್ದಂತೆ. ಪ್ರತಿದಿನದ ಯಾಮಿನಿ ಚಟುವಟಿಕೆ ಮೇಲೆ ಆರೋಪಿ ಕಣ್ಣಿಟ್ಟಿದ್ದಂತೆ. ಯಾಮಿನಿ ಬಗ್ಗೆ ಅಪ್ಡೇಟ್ಸ್ಗೆ ವಾಟ್ಸಪ್ ಗ್ರೂಪ್ ಅನ್ನೇ ಕ್ರಿಯೇಟ್ ಮಾಡಿದ್ದ. ಆಕೆ ಎಲ್ಲಿ ಹೋಗ್ತಾಳೆ, ಬರ್ತಾಳೆ, ಎಲ್ಲಿಗೆ ಹೋಗ್ತಾಳೆ, ಯಾರ ಜೊತೆ ಬರ್ತಾಳೆ, ಅಥವಾ ಯಾವ ಬಸ್ ಹತ್ತುತ್ತಾಳೆ, ಯಾವ ರೂಟ್ ಬಸ್ ಹತ್ತುತ್ತಾಳೆ, ಇದೆಲ್ಲದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋದಕ್ಕೆ ಒಂದು ವಾಟ್ಸಪ್ ಗ್ರೂಪ್ ಅನ್ನ ಕ್ರಿಯೇಟ್ ಮಾಡಿದ್ದ. ಮಿಷನ್ ಯಾಮಿನಿ ಪ್ರಿಯಾ ಅಂತ ಗ್ರೂಪ್ ಕ್ರಿಯೇಟ್ ಮಾಡಿದ್ದ. ಯಾಮಿನಿ ಸ್ನೇಹಿತರನ್ನ ಗ್ರೂಪ್ನಲ್ಲಿ ಆ್ಯಡ್ ಮಾಡಿದ್ದ. ಯಾಮಿನಿಯ ಫ್ರೆಂಡ್ಸ್ ಯಾರೆಲ್ಲ ಇರ್ತಾರೆ ಅವ್ರನ್ನೆಲ್ಲರನ್ನೂ ಕೂಡ ಗ್ರೂಪಲ್ಲಿ ಆ್ಯಡ್ ಮಾಡಿದ್ದ. ಎಲ್ಲರನ್ನೂ ಅಂದರೆ ಕೆಲವರನ್ನ. ಯಾಮಿನಿ 4 ಸ್ನೇಹಿತರನ್ನ ಬೆದರಿಸಿ ಆ್ಯಡ್ ಮಾಡಿದ್ದ. ಅವರನ್ನ ಬೆದರಿಸಿ ಆ್ಯಡ್ ಮಾಡಿ ಇನ್ಫಾರ್ಮೇಶನ್ ಕೊಡಬೇಕು ಅಂತ ಹೇಳಿದ. ನಾನು ಪೊಲೀಸ್ ಇದ್ದೀನಿ, ನಾನು ಯಾಮಿನಿ ಮದುವೆ ಆಗ್ತಾ ಇದ್ದೀನಿ, ಅವಳ ಪ್ರತಿ ಮೂಮೆಂಟ್ ಕೂಡ ನನಗೆ ನೀವು ಹೇಳಲೇಬೇಕು, ನಾನು ಪೊಲೀಸ್ ಇದ್ದೀನಿ ಅಂತ ಹೇಳ್ತಿದ್ದ ಹಾಗೆ ಸಹಜವಾಗಿ ಒಂದು ಭಯ ಅಂತೂ ಶುರುವಾಗಿರುತ್ತೆ 4 ಜನಕ್ಕೆ. ಸೊ ಹೀಗಾಗಿ ಯಾಕೆ ಬೇಕಪ್ಪ ಸುಮ್ಮನೆ ಮೈ ಮೇಲೆ ಹೇಳ್ಕೊಳ್ಳೋದು, ಓಕೆ ಅವಳು ಎಲ್ಲಿ ಹೋಗ್ತಾಳೆ ಏನು ಎತ್ತ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಕೊಟ್ಬಿಡೋಣ ಅಂತ ಅವರು ಕೂಡ ಮುಂದಾಗಿದೆ. ಮೂಮೆಂಟ್ ನನಗೆ ಗೊತ್ತಾಗಬೇಕು ಅಂತ ಹೇಳ್ತಿದ್ದ ಹಾಗೆ ಅವರು ಯಾಕೆ ಏನು ಎತ್ತ ಅಂತ ಕೇಳಿಲ್ಲ, ಪೊಲೀಸ್ ಅಂತ ಹೇಳ್ತಿದ್ದ ಹಾಗೆ. ಇಲ್ಲಾಂದ್ರೆ ಕೇಸ್ ಹಾಕಿಸ್ಬಿಡ್ತೀನಿ ಅಂತ ಬೇರೆ ಬೆದರಿಸಿದ್ದ ವಿಘ್ನೇಶ್ಗೆ ಹೆದರಿ ಯಾಮಿನಿ ಬಗ್ಗೆ ಗ್ರೂಪ್ನಲ್ಲಿ ಮಾಹಿತಿಯನ್ನ ಕೊಡ್ತಾ ಇದ್ರು ಅವರು. ಯಾವಾಗ ಕಾಲೇಜಿಗೆ ಬರ್ತಾಳೆ, ಯಾವಾಗ ಹೋಗ್ತಾಳೆ, ಯಾವ ಬಸ್ ಹತ್ತುತ್ತಾಳೆ ಅಂತ ಫೋಟೋವನ್ನ ಹಾಕ್ತಾ ಇದ್ರು ಅವರು. ಬಾಯ್ಸ್ ವೇರ್ ಇಸ್ ಶಿ ಅಂತ ಬೇರೆ ಹಾಕ್ತಾ ಇದ್ದ ಇವನು. ಆಕೆ ಹೊಡ್ತಿದ್ದ ಹಾಗೆ ಎಲ್ಲಿದ್ದಾಳೆ ಅವಳು ಅನ್ನುವಂಥದ್ರ ಬಗ್ಗೆ ಮೆಸೇಜ್ ಆಗ್ತಾ ಇದ್ದ ಗ್ರೂಪ್ನಲ್ಲಿ. ಸದ್ಯ ಗ್ರೂಪಲ್ಲಿ ಇದ್ದಂಥವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅವರ ಹೇಳಿಕೆಯನ್ನ ದಾಖಲು ಮಾಡಿಕೊಂಡಿದ್ದಾರೆ ಪೊಲೀಸರು. ಮೊಬೈಲ್ ರಿಟ್ರೀವ್ ವೇಳೆ ಯಾಮಿನಿಯ ಫೋಟೋ ಕೂಡ ಪತ್ತೆ ಆಗಿದೆ. ಆಕೆ ಎಲ್ಲಿಗೆ ಹೋಗ್ತಾಳೆ ಏನು ಎತ್ತ ಅಥವಾ ಬಸ್ ಹತ್ತದಂಥ ಸಂದರ್ಭದಲ್ಲಿ ಅದರ ಫೋಟೋ ತೆಗೆದೆಲ್ಲ ಕಳಿಸ್ತಾ ಇದ್ರಲ್ಲ, ಆ ಫೋಟೋಗಳು ಕೂಡ ಪತ್ತೆ ಆಗಿದ್ದಾವೆ. ಆ ಗ್ರೂಪ್ನಲ್ಲಿ ಇದ್ದಂಥ ಫೋಟೋಗಳು. ಮಿಷನ್ ಯಾಮಿನಿ ಪ್ರಿಯಾ ಆ ಗ್ರೂಪ್ ನೇಮನ್ನು ತೋರಿಸ್ತಾ ಇದೀವಿ. ವಾಟ್ಸಪ್ ಗ್ರೂಪ್ ನೇಮ್ ಅದು. ಅವರ ಕಾಲೇಜ್ ಫ್ರೆಂಡ್ಸ್ಗಳನ್ನು ಆ್ಯಡ್ ಮಾಡಿದ್ದ 4 ಜನರನ್ನ. ವೀರಪ್ಪನ್ ಫೋಟೋ ಹಾಕೊಂಡಿದ್ದ ಆ ಡಿಪಿಗೆ, ಆತನ ಡಿಪಿಗೆ ವೀರಪ್ಪನ್ ಫೋಟೋ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ವಿಚಾರಣೆಯ ಸಂದರ್ಭದಲ್ಲಿ ಯಾವೆಲ್ಲ ಸ್ಫೋಟಕ ವಿಚಾರಗಳು ಗೊತ್ತಾಗ್ತವೆ, ಅವ್ರ ಫ್ರೆಂಡ್ಸ್ ಎಲ್ಲ ಏನು ಸ್ಟೇಟ್ಮೆಂಟ್ಗಳನ್ನ ಕೊಟ್ಟಿದ್ದಾರೆ, ಈತ ಯಾವ ರೀತಿಯಾಗಿ ಅಪ್ರೋಚ್ ಮಾಡಿದ್ದ, ಬೆದರಿಸಿದ್ದ ಅಂತ? ಪೃಥ್ವಿರಾಜ್, ಶ್ರೀರಾಂಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ರೈಲ್ವೆ ಟ್ರ್ಯಾಕ್ ಬಳಿ ಯಾಮಿನಿ ಪ್ರಿಯವನ್ನ ಬರ್ಬರವಾಗಿ ಆರೋಪಿ ವಿಘ್ನೇಶ್ ಆ ಒಂದು ಕೊಲೆಯನ್ನ ಮಾಡಿದ್ದ. ಆ ಒಂದು ಪ್ರಕರಣವನ್ನ ಬಹಳ ಗಂಭೀರವಾಗಿ ತೆಗೆದುಕೊಂಡಿದ್ರು. ಆರೋಪಿಯನ್ನು ಕೂಡ ಬಂಧನ ಮಾಡಿದ್ರು ಹೆಸರುಘಟ್ಟದ ಬಳಿ. ಆದ್ರೆ ವಿಚಾರಣೆಯ ಸಂದರ್ಭದಲ್ಲಿ ಆತ ಅಸ್ಪಷ್ಟವಾದಂತಹ ಮಾಹಿತಿಗಳನ್ನ ಕೊಟ್ಟಿದ್ದ. ಫಾಲೋ ಮಾಡ್ತಾ ಇದ್ದೆ ಮತ್ತೆ ಲವ್ ಮಾಡ್ತಾ ಇದ್ದೆ, ಆ ಹುಡುಗಿ ರೆಸ್ಪಾನ್ಸ್ ಮಾಡಿರಲಿಲ್ಲ ಅನ್ನೋ ರೀತಿಯಲ್ಲಿ ಆ ಬಗ್ಗೆ ಉತ್ತರವನ್ನ ಕೊಟ್ಟಿದ್ದ. ಆದ್ರೆ ರಿಟ್ರೀವ್ ಮಾಡಿದಂತಹ ಸಂದರ್ಭದಲ್ಲಿ ಈತನ ಖತರ್ನಾಕ್ ಬುದ್ಧಿ ಎಷ್ಟೆಲ್ಲ ಪ್ಲಾನ್ ಮಾಡಿದ್ದ ಅನ್ನೋ ವಿಚಾರ ಕೂಡ ಬೆಳಕಿಗೆ ಬಂದಿರುವಂತದ್ದು. ಮತ್ತೆ ಆತ ಒಂದು ವಾಟ್ಸ್ಆಪ್ ಗ್ರೂಪ್ ಮಾಡಿದ್ದ ಅನ್ನೋದು ವಿಚಾರ ಗೊತ್ತಿತ್ತು. ಆದ್ರೆ ಹೇಗೆಲ್ಲ ಆತ ಪ್ಲಾನ್ ಮಾಡಿದ್ದ ಅಂತಂದ್ರೆ ಮಿಷನ್ ಯಾಮಿನಿ ಪ್ರಿಯಾ ಅಂತೇಳಿ ಒಂದು ಗ್ರೂಪ್ ಅನ್ನ ಕೂಡ ಮಾಡಿದ್ದ. ಆ ಗ್ರೂಪ್ ಅಲ್ಲಿ
ಆಕೆಯ ಆತ್ಮೀಯ ಸ್ನೇಹಿತರನ್ನೇ ಗ್ರೂಪ್ ಅಲ್ಲಿ ಆಡ್ ಮಾಡ್ಕೊಂಡಿದ್ದ. ಅವ್ರಿಗೆ ಪೊಲೀಸ್ ಅಂತೇಳಿ ಬೆದರಿಸಿ ನೀವೇನಾದ್ರೂ ಇನ್ಫಾರ್ಮ್ ಕೊಡದೆ ಮಾತ್ರ ಮಾಹಿತಿ ಕೊಡದಿದ್ರೆ ನಿಮ್ಮನ್ನ ಏನಾದ್ರು ಮಾಡಿ ಕೇಸಲ್ಲಿ ಸಿಕ್ಕಾಕ್ಸ್ತೀನಿ, ನಿಮ್ ಲೈಫ್ ಹಾಳು ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಥ್ರೆಟ್ ಮಾಡಿ ಅವ್ರನ್ನ ಗ್ರೂಪ್ ಅಲ್ಲಿ ಆಡ್ ಮಾಡಿ ಯಾಮಿನಿ ಎಲ್ಲೆಲ್ಲಿ ಹೋಗ್ತಾಳೆ, ಎಲ್ಲಿ ಬರ್ತಾಳೆ, ಯಾವ ಟೈಮಿಗೆ ಬಸ್ ಹತ್ತಾಳೆ, ಎಲ್ಲಿ ಬಸ್ ಸ್ಟಾಪ್ ಅಲ್ಲಿ ಇಟ್ಕೊಂಡಿರ್ತಾಳೆ, ಮತ್ತೆ ಕ್ಲಾಸ್ ಬರುವಂತದ್ದು ಮತ್ತೆ ಎಕ್ಸಿಟ್ ಆಗುವಂತದ್ದು ಪ್ರತಿ ಮೂವ್ಮೆಂಟ್ ಮಾಹಿತಿಯನ್ನ ತಿಳ್ಕೊಳ್ತಾ ಇದ್ದ ಆರೋಪಿ ಆಕೆಯ ಒಂದು ಫೋಟೋಗಳನ್ನ ಕೂಡ ಅಂದ್ರೆ ಎಲ್ಲಿದ್ದಾಳೆ ಅಂತ ಫೋಟೋ ತೆಗೆದು ಕಳಿಸಿ ಮತ್ತೆ ವಿಡಿಯೋವನ್ನ ಮಾಡಿ ಕಳಿಸಿ ಅನ್ನೋ ರೀತಿಯಲ್ಲಿ ಕೂಡ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದ. ಅಂದ್ರೆ ಕೇವಲ ಪ್ರೀತಿ ಮಾಡೋದಷ್ಟೇ ಅಲ್ಲದೆ ಆಕೆ ಮೇಲೆ ಅನುಮಾನವನ್ನ ಪಡ್ತಾ ಇದ್ದ. ಯಾಕಂದ್ರೆ ಅವತ್ತಿನ ದಿನ ಕೂಡ ಫೋನಲ್ಲಿ ಆಕೆ ಮಾತಾಡ್ಕೊಂಡು ಬರ್ತಾ ಇದ್ಲು. ಇದರಿಂದ ಆತ ಇನ್ನಷ್ಟು ಕೋಪಗೊಂಡು ಈಕೆ ನನ್ನನ್ನು ಬಿಟ್ಟು ಬೇರೆಯವರ ಜೊತೆ ಎಲ್ಲೋ ಕೂಡ ಫೋನಲ್ಲಿ ಅಂದ್ರೆ ಬೇರೆಯವ್ರ ಜೊತೆ ಸಹ ಆತ ಆಕೆ ಲವ್ ಮಾಡ್ತಾ ಇರಬಹುದು, ಮತ್ತೆ ಬೇರೆಯವ್ರ ಜೊತೆ ಸಂಪರ್ಕದಲ್ಲಿ ಇರಬಹುದು ಅನ್ನೋ ರೀತಿಯಲ್ಲಿ ಅಷ್ಟು ಆಕೆಯನ್ನ ಅನುಮಾನ ಪಡುವಂತ ರೀತಿಯಲ್ಲಿ ನೋಡ್ತಾ ಇದ್ದ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ನೇಹಿತರಿಂದ ಕೂಡ ಸ್ಟೇಟ್ಮೆಂಟ್ ಅನ್ನ ಪಡ್ಕೊಂಡಿದ್ದಾರೆ. ಸರ್, ನಮಗೆ ಮಾಹಿತಿ ಯಾವುದೇ ರೀತಿ ಇರಲಿಲ್ಲ, ಈ ತರ ಥ್ರೆಟ್ ಮಾಡ್ತಾ ಇದ್ದ ಕಾರಣಕ್ಕೋಸ್ಕರ ನಾವು ಈ ತರ ಆತನಿಗೆ ಮಾಹಿತಿಯನ್ನ ಕೊಡ್ತಾ ಇದ್ವಿ ಅಂತ ಹೇಳಿ ಮತ್ತೆ ಆ ಸ್ಕ್ರೀನ್ ಶಾಟ್ಸ್ ನೋಡಬಹುದು, ವಿಡಿಯೋಗಳನ್ನ ಕೂಡ ಕಳಿಸುವಂತದ್ದು ಮತ್ತೆ ಅವ್ರ 4 ಜನರ ಸ್ಟೇಟ್ಮೆಂಟ್ ಅನ್ನ ಕೂಡ ಈಗ ಶ್ರೀರಾಮ್ಪುರ ಪೊಲೀಸರು ಪಡ್ಕೊಂಡಿದ್ದಾರೆ. ಮತ್ತೆ ರಿಟ್ರೀವ್ ರಿಪೋರ್ಟ್ ಸಂಬಂಧಪಟ್ಟಂತೆ ಮಾಹಿತಿಗಳನ್ನ ಈಗ ಶ್ರೀರಾಮ್ಪುರ ಪೊಲೀಸರು ಕುತೂಹಲ ಅಂದ್ರೆ ಈಗ ಆತ ಪೊಲೀಸ್ ಅಂತ ಹೇಳ್ತಾ ಇದ್ದ ಅಲ್ವಾ, ಪೊಲೀಸ್ ಅನ್ಕೊಂಡು ಡಿಪಿ ನಲ್ಲಿ ವೀರಪ್ಪನ್ ಫೋಟೋ ಹಾಕೊಂಡಿದ್ದ. ಈಗ ನ್ಯೂಸ್ ಯಾರು ಕೂಡ ದಡ್ರಲ್ಲ, ಯಾವ ರೀತಿಯಾಗಿ ನಂಬಿಸ್ಬಿಟ್ಟಿದ್ದ ಅಂತ. ವೀರಪ್ಪನ್ ಫೋಟೋ ಹಾಕ್ತಂತ ಸಂದರ್ಭದಲ್ಲಿ ಡೌಟ್ ಆದ್ರೂ ಬರ್ಬೇಕಾಗಿತ್ತಲ್ಲ ಅಂದ್ರೆ ಆಕೆಯ ಫ್ರೆಂಡ್ಸ್ ಗಳಿಗೆ, ಅದನ್ನು ಕೂಡ ಕೇಳಲಿಲ್ವಂತ ಇವ್ರುಗಳು. ಆ ಬಗ್ಗೆ ಕೂಡ ಪ್ರಶ್ನೆಯನ್ನ ಮಾಡಿದ್ದಾರೆ ಪೃಥ್ವಿರಾಜ್. ಯಾಕಂದ್ರೆ ಇವರು ಕೂಡ ನಾವು ಸ್ಟೂಡೆಂಟ್ಸ್ ಇದೀವಿ, ನಮ್ಗೆಲ್ಲಾದ್ರೂ ಥ್ರೆಟ್ ಮಾಡಿ ಅದೇ ರೀತಿಯಾಗಿ ಥ್ರೆಟ್ ಅನ್ನ ಮಾಡ್ತಾ ಇದ್ದ. ಹೀಗಾಗಿ ನಾವು ಭಯಗೊಂಡು ಈ ರೀತಿ ಮಾಹಿತಿಯನ್ನ ಕೊಟ್ಟಿದ್ವಿ. ಆದ್ರೆ ಆ ರೀತಿ ಅವನ ಪರ್ಸನಲ್ ಏನಿದೆ ಮತ್ತೆ ಆತ ನಿಜವಾಗ್ಲೂ ಪೊಲೀಸ ಅಲ್ವಾ ಅನ್ನೋದ್ರ ಬಗ್ಗೆ ನಾವು ಹೆಚ್ಚಾಗಿ ವಿಚಾರಿಸ್ಕೊಳಕ್ ಹೋಗಿಲ್ಲ, ನೋಡೂ ಇಲ್ಲ. ಹೀಗಾಗಿ ನಮ್ ಕಾಲೇಜ್ಗೆ ಹೋಗಿ ಬಂದ್ರೆ ಸಾಕು ಅನ್ನೋ ರೀತಿಯಲ್ಲಿ ನಮ್ಗೇನು ಸಮಸ್ಯೆ ಆಗದಿದ್ರೆ ಸಾಕು ಅನ್ನೋ ರೀತಿಯಲ್ಲಿ ನಾವು ಆಕೆಯ ಚಲನವಲನದ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ವಿ. ಒಂದ್ ವೇಳೆ ಏನಾದ್ರೂ ಗ್ರೂಪ್ ಅಲ್ಲಿ ನಾವು ಮಾಹಿತಿಯನ್ನ ಕೊಡ್ದಿದ್ದಲ್ಲಿ, ಒಂದಿನ ಏನಾದ್ರೂ ನಾವು ಇನ್ಫಾರ್ಮ್ ಮಾಡದಿದ್ದಲ್ಲಿ ಅಲ್ಲಿ ವೇರಿಶಿ ಅನ್ನೋ ರೀತಿಯಲ್ಲಿ ಕೂಡ ಮೆಸೇಜ್ ಗಳನ್ನ ಹಾಕ್ತಾ ಇದ್ದ. ಮತ್ತೆ ಒಂದ್ ವೇಳೆ ರಿಪ್ಲೈ ಮಾಡದಿದ್ರೆ ಫೋನ್ ಮಾಡಿ ಎಲ್ಲಿದ್ದೀರಿ, ಏನು ಯಾಕೆ ಮಾಹಿತಿ ಕೊಡ್ಲಿಲ್ಲ, ಗ್ರೂಪ್ ಅಲ್ಲಿ ಆಕ್ಟಿವ್ ಅಪ್ಡೇಟ್ ಮಾಡಿಲ್ಲ ಅನ್ನೋ ರೀತಿಯಲ್ಲಿ ಕೂಡ ಕ್ವಶನ್ ಮಾಡ್ತಾ ಇದ್ದ. ಇದರಿಂದ ನಮ್ಗೆ ಭಯ ಆಯ್ತು, ಈ ರೀತಿಯಾಗಿ ನಾವು ಅದಕ್ಕೆ ಕಾರಣಕ್ಕೋಸ್ಕರ ನಾವು ರೆಸ್ಪಾನ್ಸ್ ಆಗಿದ್ವಿ ಅಂತ ಕೂಡ ಹೇಳಿರುವಂತದ್ದು. ಮತ್ತೆ ಪೊಲೀಸರ ಬಂಧನ ಸಂದರ್ಭದಲ್ಲಿ ಕೂಡ ಅದೇ ರೀತಿಯಾಗಿ ದಾಡಿ ಗಿಡಿ ಎಲ್ಲ ಬಿಟ್ಕೊಂಡು ಅದೇ ರೀತಿಯಾಗಿ ವಿಕೃತವಾಗಿ ಆತ ಆರೋಪಿ ಇದ್ದಂತದ್ದು. ಮತ್ತೆ ಆ ಬಗ್ಗೆ ಶ್ರೀರಾಮ್ಪುರ ಪೊಲೀಸರು ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಈಗ ಏನು ಇವ್ರು ಕೊಟ್ಟಿದ್ದಾರೆ ಇವ್ರು ಕೊಟ್ಟಿರುವ ಸ್ಟೇಟ್ಮೆಂಟ್ಸ್ ಸರಿಯಾ ಇಲ್ವಾ ಅನ್ನೋದ್ರ ಬಗ್ಗೆ ಅನಾಲಿಸಿಸ್ ಮಾಡಿ ಆ ಬಗ್ಗೆ ಕೂಡ ಪೊಲೀಸರು ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಮತ್ತೆ ಅದಲ್ಲದೆ ವಿಘ್ನೇಶ್ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಮತ್ತೆ ಇವ್ರ ಫ್ರೆಂಡ್ಸ್ ಕೊಡುವಂತಹ ಸ್ಟೇಟ್ಮೆಂಟ್ ಎರಡೂ ಕೂಡ ತಾಳೆ ಮಾಡ್ತಾ ಇದ್ದಾರೆ. ಇವರೇನಾದ್ರೂ ವ್ಯತ್ಯಾಸ ಕಂಡು ಬಂದ್ರೆ ಆ ಬಗ್ಗೆಯೂ ಕೂಡ ತನಿಖೆಯನ್ನ ಮಾಡ್ತಾರೆ ಪೃಥ್ವಿರಾಜ್. ಓಕೆ, ಧನ್ಯವಾದ ಗಂಗಾಧರ್ ನಿಮ್ಮೆಲ್ಲ ಮಾಹಿತಿಗಾಗಿ. ರಾಷ್ಟ್ರ ರಾಜಕಾರಣದಲ್ಲಿ ಬಹಳ ಪ್ರಮುಖವಾದಂತ ರಾಜ್ಯ ಅಂದ್ರೆ ಅದು ಬಿಹಾರದಲ್ಲಿ ಈಗ ಮೊದಲ ಹಂತದ ಚುನಾವಣೆ ನಡೀತಾ ಇರುವಂತದ್ದು. ಮತದಾನ ಪ್ರಕ್ರಿಯೆ ಆರಂಭವಾಗಿದೆ, ಚುರುಕಾಗಿ ಮೊದಲ ಹಂತದ ಮತದಾನ ನಡೀತಾ ಇದೆ. 18 ಜಿಲ್ಲೆಗಳ 121 ಸ್ಥಾನಗಳಿಗೆ ವೋಟಿಂಗ್ ಆಗ್ತಾ ಇದೆ. NDA ಮತ್ತು INDIA ಕೂಟಕ್ಕೆ ಅಗ್ನಿ ಪರೀಕ್ಷೆ. ಎರಡೂ ಕೂಟಕ್ಕೂ ಕೂಡ ತುಂಬಾ ಇಂಪಾರ್ಟೆಂಟ್, ಸ್ಪೆಷಲಿ INDIA ಒಕ್ಕೂಟಕ್ಕೆ. ಯಾಕೆಂದ್ರೆ ಲೋಕಸಭೆ ಎಲೆಕ್ಷನ್ ಸಂದರ್ಭದಲ್ಲಿ ಅಭೂತಪೂರ್ವವಾದಂಥ ಯಶಸ್ಸು, ಅಧಿಕಾರಕ್ಕೆ ಬರಲಿಲ್ಲ ಅಂದ್ರೂ ಕೂಡ ಇದು ದೊಡ್ಡ ಯಶಸ್ಸನ್ನ ಸಾಧಿಸಿದಂತಾಗಿತ್ತು. ಯಾಕೆಂದ್ರೆ ಬಿಜೆಪಿ ಅಲ್ಲಿ ಪೂರ್ಣ ಬಹುಮತವನ್ನ ಪಡ್ಕೊಳ್ಳಿಕ್ಕೆ ಆಗ್ಲೇ ಇಲ್ಲ. ಸೊ ಅದಾದ ನಂತರ ಜೋಶ್ನಲ್ಲಿದ್ದಂಥ ಕಾಂಗ್ರೆಸ್ಗೆ ಹೊಡೆತ ಕೊಟ್ಟಿದ್ದು ಅಂದ್ರೆ ಹರಿಯಾಣ, ದೆಹಲಿ, ಮಹಾರಾಷ್ಟ್ರ ಚುನಾವಣೆಯ ರಿಸಲ್ಟ್ಗಳು. ಸೊ ಹೀಗಾಗಿ ಬಿಹಾರದಲ್ಲಿ ಗೆದ್ದು ಮತ್ತೊಮ್ಮೆ ಬಿಜೆಪಿಗೆ ಟಕ್ಕರ್ ಕೊಡಬೇಕು, INDIA ಒಕ್ಕೂಟ ಇನ್ನಷ್ಟು ಸ್ಟ್ರಾಂಗ್ ಮಾಡಬೇಕು, ನೆಕ್ಸ್ಟ್ ಎಲೆಕ್ಷನ್ಗೆ ಮತ್ತಷ್ಟು ಉತ್ಸಾಹ ಬರಬೇಕು ಅಂದ್ರೆ ಬಿಹಾರ ಎಲೆಕ್ಷನ್ ತುಂಬಾ ಇಂಪಾರ್ಟೆಂಟ್ INDIA ಒಕ್ಕೂಟಕ್ಕೆ. 1314 ಅಭ್ಯರ್ಥಿಗಳ ಭವಿಷ್ಯ ಇಂದು ನಿರ್ಧಾರ ಆಗುತ್ತೆ. ಸೂಕ್ಷ್ಮ ಅತಿ ಸೂಕ್ಷ್ಮ ಕ್ಷೇತ್ರಗಳಲ್ಲಿ ಬಂದೋಬಸ್ತನ್ನ ಮಾಡಿಕೊಳ್ಳಲಾಗಿದೆ. ಬೆಳಗ್ಗೆಯಿಂದಲೇ ಹಕ್ಕು ಚಲಾಯಿಸ್ತಾ ಇರುವಂತದ್ದು ಮತದಾರರು. ನವೆಂಬರ್ 11ಕ್ಕೆ 2ನೇ ಹಂತದ ಮತದಾನ ಇದೆ. ನವೆಂಬರ್ 14ಕ್ಕೆ ಬಿಹಾರ ಚುನಾವಣೆಯ ರಿಸಲ್ಟ್ ಬರುತ್ತೆ. NDA INDIA ಕೂಟಕ್ಕೆ ಅಗ್ನಿ ಪರೀಕ್ಷೆ ಎದುರಾಗಿರುವಂಥದ್ದು. ಯಾರು ಗೆಲ್ತಾರೆ ಅನ್ನುವಂಥದ್ದನ್ನ ಕಾದ್ ನೋಡಬೇಕು. ಬಟ್ ಈಗ ಬರ್ತಾ ಇರುವಂಥ ಟ್ರೆಂಡ್ಸ್ ಅನ್ನುವಂಥದ್ದನ್ನ ಹೇಳೋದಾದ್ರೆ ಕ್ಲೋಸ್ ಫೈಟ್ ಅಂತ ಹೇಳಲಾಗ್ತಾ ಇತ್ತು. ಆದರೆ ಈಗ ಅಂದ್ರೆ ಚುನಾವಣಾ ಪೂರ್ವ ಸಮೀಕ್ಷೆ ಬಂದಂಥ ಸಂದರ್ಭದಲ್ಲಿ ಅಲ್ಲಿ NDA ಒಕ್ಕೂಟನೇ ಅಧಿಕಾರಕ್ಕೆ ಏರ್ಬೋದು ಅಂತ ಹೇಳಲಾಗ್ತದೆ. ಬಟ್ ಯಾವುದೇ ಚುನಾವಣಾ ಸಮೀಕ್ಷೆಗಳು ಈಗ ನಿಜ ಆಗದೇ ಇರುವಂಥದ್ದನ್ನು ನೋಡಿದ್ದೀವಿ. ಏನು ಬೇಕಾದರೂ ಆಗ್ಬೋದು. ಮತದಾರ ಮನಸ್ಸಲ್ಲಿ ಏನಿದೆ ಅನ್ನುವಂಥದ್ದು ಗೊತ್ತಾಗೋದು ನವೆಂಬರ್ 14ನೇ ತಾರೀಕು. ಯಾಕೆಂದರೆ ಇನ್ನೂ ಒಂದು ಹಂತದ ಚುನಾವಣೆ ಇದೆ ಅಲ್ಲಿ, ನವೆಂಬರ್ 11ನೇ ತಾರೀಕು. ಮೊದಲ ಹಂತದಲ್ಲಿ ನಡೀತಾ ಇರುವಂಥ ಚುನಾವಣೆಯಲ್ಲಿ ಪ್ರಮುಖವಾಗಿ RJDಯ ನಾಯಕ, INDIA ಒಕ್ಕೂಟದ ಮುಖ್ಯಮಂತ್ರಿ ಅಭ್ಯರ್ಥಿ ಆಗಿರುವಂಥ ತೇಜಸ್ವಿ ಯಾದವ್ ಅವರ ಅಗ್ನಿ ಪರೀಕ್ಷೆ ನಡೀತಾ ಇದೆ. ಅವರು ಕೂಡ ವೋಟನ್ನು ಚಲಾಯಿಸಿದ್ದಾರೆ. ಬಿಜೆಪಿಗೂ ಕೂಡ ತುಂಬಾ ಇಂಪಾರ್ಟೆಂಟು, ಬಿಕಾಸ್ ಮೈತ್ರಿ ಸರ್ಕಾರ ಕೇಂದ್ರದಲ್ಲಿ ಇರುವಂಥದ್ದು. ಅದರಲ್ಲೂ JDU
ಪ್ರಮುಖ ಪಾತ್ರವನ್ನ ವಹಿಸಿದೆ ಈ ಬಾರಿಯ ಕೇಂದ್ರ ಸರ್ಕಾರದಲ್ಲಿ. ಸೊ ಹೀಗಾಗಿ ಇಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಕೇಂದ್ರ ಸರ್ಕಾರಕ್ಕೂ ಕೂಡ ಪ್ರಾಬ್ಲಮ್ ಆಗಬಹುದು ಅನ್ನುವಂಥ ರೀತಿಯಾದಂಥ ಲೆಕ್ಕಾಚಾರಗಳು ಇರುವಂಥದ್ದು. ಸೊ ಹೀಗಾಗಿ ನರೇಂದ್ರ ಮೋದಿಯವರು ಕೂಡ ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಮತಯಾಚನೆಯನ್ನು ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ನಿನ್ನೆ ಅಷ್ಟೇ ರಾಹುಲ್ ಗಾಂಧಿ ಅವರು ವೋಟ್ ಚೋರಿ ಆಗಿದೆ ಹರಿಯಾಣ ವಿಧಾನಸಭೆ ಎಲೆಕ್ಷನ್ ಸಂದರ್ಭದಲ್ಲಿ ಅನ್ನುವಂಥದ್ದನ್ನ ಬಿಹಾರ ಎಲೆಕ್ಷನ್ ಮತದಾನದ ಒಂದು ದಿನ ಮುಂಚೆ ಬಾಂಬ್ ಹಾಕಿರುವಂಥದ್ದು. ಸೊ ಅದೇನಾದರೂ ಪರಿಣಾಮ ಬೀರುತ್ತಾ ಗೊತ್ತಿಲ್ಲ. ಪ್ರಶಾಂತ್ ಕಿಶೋರ್ ಅವರ ಪಾರ್ಟಿ ಬೇರೆ ಇರುವಂಥದ್ದು, ಅವರ ಪಾರ್ಟಿ ಯಾರ ವೋಟನ್ನು ಡಿಸ್ಟರ್ಬ್ ಮಾಡುತ್ತೆ ಅನ್ನುವಂಥದ್ದು ಅಷ್ಟೇ ಕುತೂಹಲ ಕೆಡೆ ಮಾಡಿಕೊಟ್ಟಿದೆ.